ಇವ್ರ ಮಗನಿಗೆ ವಿಯಾನ್ ಅಂತ ಅವನ ಹೆಸರು, ಅವನಿಗೆ ಇಂಡಿಯನ್ ಮೋಗ್ಲಿ ಅಂತ ಕರೀತಾರೆ ಅಂತ ಅವ್ರು ಹೇಳ್ತಾ ಇದ್ರು. ನೀವು ಯಾಕೆ ನಿಮ್ಮ ಮಗನಿಗೆ ಇಂಡಿಯನ್ ಮೋಗ್ಲಿ ಅಂತ ಕರೆದ್ರಿ, ಮತ್ತು ಹೇಗೆ ನಿಮ್ಮ ಮಗ ನಿಮಗೆ ಇನ್ಸ್ಪಿರೇಷನ್ ಆದ? ಯಾವಾಗ ನಾನು ನನ್ನ ಲೈಫಲ್ಲಿ ಸಫೋಕೇಟ್ ಆಗಿ ನನಗೆ ಏನೂ ಆಪ್ಷನ್ ಇಲ್ಲ ಅಂತ ಹೇಳುವಾಗ ಆವಾಗ ಈ ಗೌರ್ಮೆಂಟ್ ಹಾಸ್ಪಿಟಲಿ 200 ರೂಪೀಸಿಗೆ ಅವನು ಹುಟ್ಟಿದ್ದು. ಸೊ ಇಸ್ ಡೆಲಿವರಿ ವಾಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಅಪ್ಪ ನೀನು ಅಲ್ಲಿ ತಿನ್ನೋಕೆ ಕೊಡ್ತೀಯಾ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ, ಆಟ ಆಡಿಸ್ತೀಯಾ. ಇಲ್ಲಿ ನೋಡಿದ್ರೆ ಇವ್ರು ಚಿಕನ್ ಎಲ್ಲ ಕಡ್ದು ತಿಂತಾ ಇದ್ದಾರೆ, ಏನಿದು, ನಾನು ಅದನ್ನ ನೋಡಲ್ಲ ಇದನ್ನ ನೋಡಲ್ಲ. ಐ ಮೀನ್ ಟ್ರಿಗರಿಂಗ್ ಕ್ವಶನ್ಸು. ನನಗೆ ಬ್ಯಾಡ್ ಫುಡ್ ಕೊಡೋಲ್ಲ, ಓಕೆ, ಬೇರೆಯವ್ರ ಮಕ್ಕಳಿಗೆಲ್ಲ ನೀನು ಬ್ಯಾಡ್ ಫುಡ್ ಯಾಕೆ ಕೊಡ್ತೀಯಾ ಅಂತ. ಆ್ಯಸ್ ಅ ಬಿಸ್ನೆಸ್ ಓನರ್ ನನಗೆ ಅವತ್ತು ಎಷ್ಟು ಟಚ್ ಆಯಿತು ಅಂತ ಹೇಳಿದ್ರೆ, ಎಲ್ಲಿ ಹೋದೆ, ಯಾಕೆ ಇಷ್ಟು ಲೇಟು, ಅಯ್ಯೋ ಈ ಥರ ಆಗ್ಬಿಟ್ಟಿದೆ. ಹೀಗಾಗಿ ಆ ಫಿಯರ್ ಮಾಂಗರಿಂಗ್ ಇದೆ ಜಾಸ್ತಿ ಸೇರ್ಕೊಂಡ್ಬಿಟ್ಟಿದೆ. ನೇಚರು ಹೇಗೆ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಪ್ರತಿಯೊಂದು ವಿಚಾರನೂ ಕ್ರಿಯೇಟ್ ಆಗಿದೆ. ಸೊ ನಿಮ್ಮ ಮಗನಿಗೆ ಒಂದು ಹಲ್ಲಿ ಬಂದು ಮುಂದೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಒಂದು ಕಡ್ಡಿ ಕೂಡ ಒಂದು ಯೂನಿವರ್ಸ್ ಸಪೋರ್ಟ್ ಇಲ್ಲದೆ ಅಲ್ಲಾಡಲ್ಲ. ಸೊ ಎನಿಥಿಂಗ್ ಕಮ್ಸ್ ಟು ಇನ್ ಫ್ರಂಟ್ ಆಫ್ ಹಿಮ್ ಅಲ್ಲ, ಇಟ್ ಈಸ್ ಎ ರಿಮೈಂಡರ್ ಫಾರ್ ಹಿಮ್ ಟು ಎಂಬ್ರೇಸ್ ಇಟ್. ಸಿ ಝೂಗೆ ನಾನು ಕರ್ಕೊಂಡು ಹೋಗಲ್ಲ, ಬಿಕಾಸ್ ಝೂ ಇಸ್ ಕಂಟ್ರೋಲ್ಡ್ ಬೈ ಹ್ಯೂಮನ್. ಬಟ್ ಫಾರೆಸ್ಟ್ ನಾನು ಬೇಕಾದ್ರೆ ಚಾಲೆಂಜ್ ಆಗ್ತೀನಿ, ಎನಿ ಫಾರೆಸ್ಟ್ ಐ ಕ್ಯಾನ್ ಎಂಟರ್ ವಿತ್ ಮೈ ಕಿಡ್. ಒಂದು ಇಮಿಡಿಯೇಟ್ ಏನು ಮಾಡ್ತಾರೆ, ಎದ್ಬಿಟ್ಟು ಹೋಗಿ ನೋಡ್ತಾರೆ, ಯಾರಪ್ಪ ನೈಟ್ 1-2 ಗಂಟೆಗೆ ಈ ಥರ ಬಂದು ಕರೆದಂಗೆ ಆಯಿತು ಅಂತ ಬಂದು ಡೋರ್ ಓಪನ್ ಮಾಡ್ತಾರೆ. ದೊಡ್ಡ ದೊಡ್ಡ ಮರಗಳು ಹಿಂಗೆ ಹೋಗ್ತಾ ಇದೆ. ಬಡವ, ನನ್ನ ಹತ್ರ ದುಡ್ಡು ಕಡಿಮೆ ಇದೆ, ಸ್ಕ್ಯಾರ್ಸಿಟಿ ಇದೆ, ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಬಂದಿರ್ತಾರಲ್ಲ, ಅವ್ರ ಲೈಫ್ ಹಂಗೇ ಮುಗಿತಾ ಇರುತ್ತೆ. 10 ವರ್ಷ ಹೋದರೂ ಸೇಮ್ ಪ್ಯಾಟರ್ನು. ಸಿ ನಾನೊಂದು ಕ್ವಶನ್ ಕೇಳ್ತೀನಿ ಮಕ್ಕಳನ್ನ, ಐ ಆಸ್ ದೆಮ್, ಯಾರಿಗೆಲ್ಲ ನಿಮ್ಮ ಅಪ್ಪ ಅಮ್ಮನ ಕಂಡ್ರೆ ತುಂಬ ಇಷ್ಟ ಅಂತ. ಸೊ ಎಲ್ಲ ಕೈ ಎತ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ಯಾರಿಗೆಲ್ಲ ನಿಮ್ಮ ಅಪ್ಪ ಅಮ್ಮನ ಥರ ಆಗಬೇಕು ಅಂತ ಕೈ ಎತ್ತೋರು ತುಂಬ ಕಡಿಮೆ. ಓಕೆ ಓಕೆ ಬಿಕಾಸ್ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಭಜನ್ ಬೋಪಣ್ಣ ಅವರು, ಕೊಡಗಿನ ವಿರಾಜಪೇಟೆಯಿಂದ ಬಂದಂಥವ್ರು. ನಮಸ್ಕಾರ ಭಜನ್ ಅವರೇ. ನಮಸ್ತೆ. ವೆಲ್ಕಮ್ ಟು ದ ಶೋ. ಭಜನ್ ಬೋಪಣ್ಣ ಅವರೊಂದಿಗೆ ಒಂದು ಪರಿಸರ ಉದ್ಯಮಿ ಅಂತ ನಾನು ಅವ್ರನ್ನ ಕರಿತಾ ಇದ್ದೀನಿ. ಈ ಪರಿಸರ ಉದ್ಯಮಿಯ ಜೊತೆಗೆ ನಾನು ಈಗಾಗಲೇ 2 ವಿಡಿಯೋಗಳನ್ನ ಮಾಡಿದ್ದೀನಿ. ಆಸಕ್ತರು ದಯವಿಟ್ಟು ಅವನ್ನು ನೋಡಿ ಆಮೇಲೆ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಪರಿಸರ ಜೊತೆಗೆ ಕನೆಕ್ಟ್ ಆಗೋದು ಹೇಗೆ ಮತ್ತು ಪರಿಸರದ ಮೂಲಕ ನಿಮ್ಮ ಉದ್ಯಮಶೀಲತೆನ, ಆಂಟ್ರಪ್ರಿನರ್ಶಿಪ್ ಜರ್ನಿನ ಹೇಗೆ ನೀವು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನಾನು ಕಳೆದ ಎಪಿಸೋಡ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ನಾನು. ಇವ್ರ ಮಗನ ವಿಡಿಯೋ ಅದು. ಮೋಗ್ಲಿ, ವಾಟ್ ಈಸ್ ಯುವರ್ ಪ್ಲಾನ್? ಯು ಆರ್ ಕ್ಲೈಂಬಿಂಗ್ ಅಪ್. From the forests of Coot, a little hero grows, a spark in his eyes wherever he goes. Heart like a lion, soul like the breeze, whispering secrets to the tallest trees. The Indian Mowgli, born to be wild, born to be free, a nature kid leading a new legacy. Not following the herd, rewriting destiny. ಇವ್ರ ಮಗನಿಗೆ ವಿಯಾನ್ ಅಂತ ಅವನ ಹೆಸರು, ಅವನಿಗೆ ಇಂಡಿಯನ್ ಮೋಗ್ಲಿ ಅಂತ ಕರೀತಾರೆ ಅಂತ ಅವ್ರು ಹೇಳ್ತಾ ಇದ್ರು. ಮೋಗ್ಲಿ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಮೋಗ್ಲಿ ಒಬ್ಬ ಜಂಗಲ್ ಬಾಯ್. ಆ ಸೀರೀಸ್ ನೋಡಿರ್ಬೋದು ನೀವು. ಅವನು ಕಾಡಲ್ಲೇ ಬೆಳಿತಾನೆ, ಬಿಕಾಸ್ ಅವನಿಗೆ ಪೇರೆಂಟ್ಸ್ ಇರಲ್ಲ. ಸೊ ಕಾಡಿನ ಪ್ರಾಣಿಗಳೊಂದಿಗೆ ಅವನು ಸರ್ವೈವ್ ಆಗ್ತಾನೆ. ಆ ಕಥೆ ಎಲ್ರಿಗೂ ತುಂಬ ಜನರಿಗೆ ಗೊತ್ತಿರ್ಬೋದು. ಬಟ್ ನೀವು ಯಾಕೆ ನಿಮ್ಮ ಮಗನಿಗೆ ಇಂಡಿಯನ್ ಮೋಗ್ಲಿ ಅಂತ ಕರೆದ್ರಿ, ಮತ್ತು ಹೇಗೆ ನಿಮ್ಮ ಮಗ ನಿಮಗೆ ಇನ್ಸ್ಪಿರೇಷನ್ ಆದ ಈ ಒಂದು ಟ್ರಾನ್ಸ್ಫಾರ್ಮೇಟಿವ್ ರೀಟ್ರೀಟ್ ಮಾಡೋಕ್ಕೆ ಭಜನ್, ಅದ್ರ ಬಗ್ಗೆ ಹೇಳ್ಬೋದು? ಸೊ ನನ್ನ ಮಗನಿಗೆ ಯಾವಾಗ ನಾನು ನನ್ನ ಲೈಫಲ್ಲಿ ಸಫೋಕೇಟ್ ಆಗಿ ನನಗೆ ಏನೂ ಆಪ್ಷನ್ ಇಲ್ಲ ಅಂತ ಹೇಳುವಾಗ ಆವಾಗ ಈ ಗೌರ್ಮೆಂಟ್ ಹಾಸ್ಪಿಟಲಿ 200 ರೂಪೀಸಿಗೆ ಅವನು ಹುಟ್ಟಿದ್ದು. ಸೊ ಇಸ್ ಡೆಲಿವರಿ ವಾಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಆಯಿತಾ? ಸೊ ಬಂದಾಗ ನಾನು ಆವಾಗ ಏನು ಅಂದ್ಕೊಂಡಿದ್ದು, ನನ್ನ ಹತ್ರ ದುಡ್ಡಿಲ್ಲ, ಆಗ ಬಿಸ್ನೆಸ್ ಎಲ್ಲ ರಿಸ್ಟ್ರಿಕ್ಷನ್ ಇದೆ, ಏನು ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ, ಮಗನಿಗೆ ಫ್ಯಾನ್ಸಿ ಲೈಫ್ ಕೊಡೋಕ್ಕಾಗ್ತಾಯಿಲ್ಲ. ಬಟ್ ನನ್ನ ಹತ್ರ ಏನಿದೆ, ನೇಚರ್ ಇದೆ. ಯಾವ ಜಾಗಕ್ಕೆ ಬೇಕಾದ್ರೂ ಹೋಗ್ಬೋದು. ಯಾವ ತೋಟದ ಹತ್ರ ಹೋಗಿ ನಾನು ಅವನ ಆಟ ಆಡಿಸಿದ್ರು ಯಾರೂ ಕೇಳೋಂಗಿಲ್ಲ, ಬಿಕಾಸ್ ಎಲ್ಲ ಫ್ರೀಯಾಗಿ ಬರ್ತಾಯಿದೆ. ಸೊ ಹೊಳೆ, ಕೆರೆ, ನಾನು ಯಾವ ಥರ ಚೈಲ್ಡ್ಹುಡ್ ಸ್ಪೆಂಡ್ ಮಾಡಿದೆ ಅದೇ ಥರ ಅವನು ಕೂಡ ಅದೇ ಒಂದು ಕಾನ್ಸೆಪ್ಟಲ್ಲಿ ಬೆಳೆಸ್ದೆ. ಸೊ ನೆಲದಲ್ಲಿ ಮಲಗಿಸೋದು ಅವನೊಟ್ಟಿಗೆ. ಸೊ ದುಡ್ಡು ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಒಂದು ತಂದೆಯಾಗಿ ನನಗೆ ಅವನಿಗೆ ಟೈಮ್ ಕೊಡ್ಬೋದಲ್ಲ ಅಂತ ಅಂದ್ಕೊಂಡೆ. ಸೊ ನಮ್ಮ ತಂದೆ ನನಗೇನು ಪಾಠ ಹೇಳ್ಕೊಟ್ಟಿದ್ರು ಅದು ಇವಾಗಲೂ ನನ್ನ ಒಂದು DNA ಇದೆ. ಸೊ ಅದೇ ಥರ ಮಗನಿಗೆ ಮನೆ ಪಾಠ ಸ್ಟಾರ್ಟ್ ಮಾಡಿದೆ. ನೇಚರಲ್ಲಿ ಇದ್ಕೊಂಡು ಅವನಿಗೆ ಹಾವು ಬಗ್ಗೆ, ಪಕ್ಷಿಗಳ ಬಗ್ಗೆ, ಕಪ್ಪೆಗಳ ಬಗ್ಗೆ,
ಬಗ್ಗೆ, ಮರದ ಬಗ್ಗೆ, ಎಲ್ಲದ್ರ ಬಗ್ಗೆ ಅವನಿಗೆ ಕೋಚಿಂಗ್ ಮಾಡ್ಕೊಂಡು ಲೇಟರ್ ಎಲ್ಲೋ ಒಂದು ಕಡೆ ಅವ್ನು ಕೆಲವು ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನಂದು ರೆಸಾರ್ಟ್ ಅಂತ ಮಾಡಿ ತುಂಬ ಲ್ಯಾವಿಶು, 4 ಬಸ್ ಬರೋದು, ಕಾರ್ಪೊರೇಟ್ಸ್ ಎಲ್ಲ ಬರೋದು, ತುಂಬ ದುಡ್ಡು ಮಾಡ್ತಾಯಿದೆ, ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದೆ. ಆವಾಗ ನಾನು ಅವ್ನು ಕೆಲವು ಕ್ವಶನ್ಸು ನನಗೆ ಆನ್ಸರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಕೆಲವು ಸತಿ ಬಂದು ಕೇಳ್ತಾ ಇದ್ದೆ, ಪಾಪ ಅದು ಯಾಕೆ ಅವರೆಲ್ಲ ಕುಡಿತಾ ಇದ್ದಾರೆ ಅಂತ. ಇಟ್ಸ್ ಅ ಲಿಕ್ಕರ್. ಸೊ ನಾನಿವಾಗ ಅವನಿಗೆ ಅದು ಬ್ಯಾಡ್ ಅಂತ ಹೇಳಿದ್ರೆ ಅವ್ರು ಯಾಕೆ ಕುಡಿತಾರೆ ಅಂತ ಕೇಳ್ತಾನೆ. ಕರೆಕ್ಟ್. ಗುಡ್ ಅಂತ ಹೇಳಿದ್ರೆ ನಾನು ಕುಡಿಬೋದಾ ಅಂತ ಹೇಳ್ತಾನೆ. ಸೊ ಕ್ವಶನ್ನು ಸಿಗರೇಟು. ಸೊ ನಾನು ಕ್ವಿಟ್ ಮಾಡಬೇಕಾಯ್ತು, ಡ್ರಿಂಕ್ ಕ್ವಿಟ್ ಮಾಡಿದೆ, ಸ್ಮೋಕ್ ಎಲ್ಲ ಕ್ವಿಟ್ ಮಾಡಬೇಕಾಯ್ತು, ಎಲ್ಲ ಬಿಟ್ಟೆ. ಅದರೊಟ್ಟಿಗೆ ಕೆಲವು ಕಡೆ ಅವನೇನು ಮಾಡ್ದ, ಈ ಕೋಳಿಗೆ ನಾನು ತಿನ್ನಿಸೋದು, ಈ ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸೋದೆಲ್ಲ ನೋಡ್ತಾ ಇದ್ದ, ಅಬ್ಸರ್ವ್ ಮಾಡ್ತಾ ಇದ್ದ. ಆಮೇಲೆ ಅದೇ ಎತ್ಕೊಂಡು ಬಂದು ಅದನ್ನೇ ನಾವು ಕಡಿತಾ ಇರಲಿಲ್ಲ, ಬೇರೆ ಕಡೆಯಿಂದ ಚಿಕನ್ ತಂದು ನಮ್ಮ ಕಿಚನಲ್ಲಿ ಆವಾಗ ಪ್ರಿಪೇರ್ ಮಾಡ್ತಾಯಿದ್ವಿ ಸ್ಟಾರ್ಟಿಂಗ್ ರೆಸಾರ್ಟ್ ಆಗಿದ್ದಾಗ. ಆಗ ಅವ್ನು ನನ್ನ ಕ್ವಶನ್ ಕೇಳ್ತಾ ಇದ್ದ, ಅಪ್ಪ ನೀನು ಅಲ್ಲಿ ತಿನ್ನೋಕೆ ಕೊಡ್ತೀಯಾ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ, ಆಟ ಆಡಿಸ್ತೀಯಾ, ಇಲ್ಲಿ ನೋಡಿದ್ರೆ ಇವ್ರು ಚಿಕನ್ ಎಲ್ಲ ಕಡ್ದು ತಿಂತಾ ಇದ್ದಾರೆ, ಏನಿದು, ನಾನು ಅದನ್ನ ನೋಡಲ ಇದನ್ನ ನೋಡಲ, ಐ ಮೀನ್ ಟ್ರಿಗರಿಂಗ್ ಕ್ವಶನ್ಸು. ಆಗ ನಾನು ಅಂದ್ಕೊಂಡೆ, ಐ ಥಿಂಕ್ ಈಗ ನಾನು ಹೋಗಿ ಅವನ ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ಹೇಳೋದಕ್ಕಿಂತ ನಾನು ಅವನ ಕೈಯಿಂದ ಕೋಚಿಂಗ್ ತಗೊಳ್ತೀನಿ ಅಂತ. ಸೊ ಅವನು ಏನೇನು ಹೇಳ್ತಾನೆ ಅದನ್ನ ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟೆ ಲೈಫಲ್ಲಿ. ಸ್ಮೋಕು, ಡ್ರಿಂಕು, ನಾನ್ ವೆಜ್ ಎಲ್ಲ ಸ್ಟಾಪ್ ಮಾಡಿದೆ. ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೈಟು ನಾನು ನನ್ನ ವೈಫು ಅವನಿಗೆ ತುಂಬ ತಿನ್ನೋಕ್ಕೆಲ್ಲ ಕೊಟ್ಟು ಏನೋ ಅವನ್ನ ಸರಿ ಮಾಡೋಕ್ಕೆ ನೋಡ್ತಾಯಿದ್ವಿ. ತುಂಬ ವೀಕ್ ಆಗಿಬಿಟ್ಟಿದ್ದ, ಹೆವಿ ಜ್ವರ, ನಾವು ಏನು ಕೊಟ್ಟರು ವಾಮಿಟ್ ಮಾಡ್ತಾಯಿದ್ದ. ಆವಾಗ ತುಂಬ ಫೀಲ್ ಆಯಿತು, ನನ್ನ ಮಗನಿಗೆ ಏನಾಗಿದೆ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಹಾಗೆ ಅಂತ. ಆಲ್ಮೋಸ್ಟ್ ಕಣ್ಣೆಲ್ಲ ಒಳಗಡೆ ಹೋಗಿ ಐ ವಾಸ್ ಲೈಕ್, ನನ್ನ ವೆಬ್ಸೈಟಲ್ಲಿ ಕೂಡ ಫೋಟೋಸ್ ಇದೆ, ಐ ವಾಸ್ ಲೈಕ್ ಲಿಟ್ರಲಿ ಕ್ರೈಯಿಂಗ್. ಒಂದು ಅಪ್ಪ ಆಗಿ ತುಂಬ ಹತ್ಬಿಟ್ಟೆ ಅವತ್ತು. ಆಮೇಲೆ ವೈಫಿಗೆ ಹೇಳಿದೆ, ಇಲ್ಲ ನಾನು ಹೋಗಿ ನನ್ನ ಟೀಮ್ ಅವರು ರೆಸಾರ್ಟಲ್ಲಿ ಅವ್ನಿಗೆ ಏನೇನು ತಿನ್ನಿಸಿದ್ದಾರೆ ಅಂತ ಹೋಗ್ಬಿಟ್ಟು ಒಂದು ಸತಿ ಲಿಸ್ಟ್ ತೆಗಿತೀನಿ ಅಂತೇಳಿ ಅಲ್ಲೋಗಿ ಕೇಳುವಾಗ ಬಿಸ್ಕೆಟ್ಸು, ಫ್ರೆಂಚ್ ಫ್ರೈಸು, ಚಿಪ್ಸು, ಆಮೇಲೆ ಈ ಜ್ಯೂಸಸ್ಸು ಇದೆಲ್ಲ ಕೊಟ್ಟು ಏನು ಮಾಡಿದ್ದಾರೆ ಅವನಿಗೆ, ಪಾಪ ಮಫಿನ್ಸು ತಿನ್ನು ಅಂತೇಳಿ ತಿನ್ನಿಸಿದ್ದಾರೆ. ಸೊ ಈ ಥರ ಒಂದು ಲಿಸ್ಟ್ ಕೊಟ್ಟರು, ಈ ಥರ ವೆರೈಟೀಸ್ ಇದೆಲ್ಲ ಕೊಟ್ಟಿದ್ದೀನಿ ಅಂತ. ಇಮ್ಮಿಡಿಯೇಟಾಗಿ ಟೀಮಿಗೆ ವಾರ್ನಿಂಗ್ ಮಾಡಿದೆ, ನನ್ನ ಮಗನಿಗೆ ಯಾವುದೇ ಕಾರಣಕ್ಕೆ ಇದು ಯಾವುದು ಕೊಡೋಂಗಿಲ್ಲ, ಸ್ಟ್ರಿಕ್ಟ್ ಆರ್ಡರ್ಸು, CCTVಯಲ್ಲಿ ನೋಡ್ತೀನಿ, ಏನಾದರೂ ಕೊಡೋದು ನೋಡಿದ್ರೆ ಇಮಿಡಿಯೇಟ್ ಫೈನ್ ಹಾಕ್ತೀನಿ ಅಂತ. ಆವಾಗ ಟೀಮ್ ಅವರು ಎಲ್ಲ ಅಲರ್ಟ್ ಆದರು. ಅದಾಗಿ ನಾನು ಸ್ವಲ್ಪ ದಿನದಲ್ಲಿ ಇವರೆಲ್ಲ ಔಸಿಟ್ರು. ಆಗ ಮಗ ಬಂದುಬಿಟ್ಟು ಕೇಳ್ದ, ಅಪ್ಪ ನನಗಿದು ಯಾವುದು ಕೊಡ್ತಾ ಇಲ್ಲ ಯಾಕೆ ಅಂತ. ನಾನು ಹೇಳಿದೆ, ಅದು ಬ್ಯಾಡ್ ಫುಡ್ಡು, ಅದು ನೀನು ತಿನ್ನುವಂಗಿಲ್ಲ ಅಂತ. ಹೌದಾ, ಸರಿ ಬೇಡ ಅಂತೇಳಿ ಹೋದ. ಆಮೇಲೆ 1 ವೀಕ್ ಆಯಿತು, ವೀಕೆಂಡಲ್ಲಿ ಗೆಸ್ಟ್ ಎಲ್ಲ ಜಾಸ್ತಿ ಬಂದರು, ಅವರಿಗೆಲ್ಲ ಇದೆಲ್ಲ ಇಟ್ಟಿದ್ದೀವಿ, ಅವರೆಲ್ಲ ತಿಂತಾಯಿದ್ದಾರೆ, ಅವ್ರ ಮಕ್ಕಳೆಲ್ಲ ತಿಂತಾಯಿದ್ದಾರೆ. ಕರ್ಕೊಂಡು ಬಂದ, ಕೈ ಹಿಡ್ಕೊಂಡು ಕರ್ಕೊಂಡು ಹೋದ. ಬಾ ನಿನಗೆ ಒಂದು ಕ್ವಶನ್ ಇದೆ ನಂದು ಅಂತ. ಏನು ಅಂತ ಕೇಳಿದೆ. ನನಗೆ ಬ್ಯಾಡ್ ಫುಡ್ ಕೊಡೋಲ್ಲ, ಓಕೆ, ಬೇರೆಯವ್ರ ಮಕ್ಕಳಿಗೆಲ್ಲ ನೀನು ಬ್ಯಾಡ್ ಫುಡ್ ಯಾಕೆ ಕೊಡ್ತೀಯಾ ಅಂತ. ಆ್ಯಸ್ ಅ ಬಿಸ್ನೆಸ್ ಓನರ್ ನನಗೆ ಅವತ್ತು ಎಷ್ಟು ಟಚ್ ಆಯಿತು ಅಂತ ಹೇಳಿದ್ರೆ, ನನಗೆ ಮಾತ್ರ ಎಥಿಕ್ಸು, ನನ್ನ ಮಗನಿಗೆ ಎಥಿಕ್ಸ್ ಇಲ್ವಾ? ನನ್ನ ಮಗನಿಗೆ ಎಥಿಕ್ಸ್ ಅಂದಮೇಲೆ ಬೇರೆಯವ್ರ ಮಕ್ಕಳಿಗೆ ನಾನು ಎಥಿಕ್ಸು ತೋರ್ಸೋಕ್ಕಾಗಲ್ವಾ? ಇಷ್ಟೊಂದು ರೇಂಜಿಗೆ ನಾನು ಬಿಸ್ನೆಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಆವತ್ತೇ ವಾಟರ್ ಬಾಟಲ್ನೆಲ್ಲ ತೆಗೆದಿಸ್ದೆ. ಐ ಡೆಸ್ಟ್ರಾಯ್ಡ್ ಆಲ್ ದ ವಾಟರ್ ಬಾಟಲ್ಸು. ಆಮೇಲೆ ನನ್ನ ಮಗನಿಗೆ ಏನೇನು ಕೊಡಲ್ವೋ ಅದನ್ನೆಲ್ಲ ನಾನು ರೆಸಾರ್ಟಿಂದ ತೆಗೆದು ಕ್ಲಿಯರೆನ್ಸ್ ಮಾಡಿದೆ. ಸೊ ಅದೇ ಥರ ಇಟ್ ಬಿಕೇಮ್ ಎ ರಿಟ್ರೀಟ್. ಸೊ ನನ್ನ ಮಗ ರಾದರ್ ದೆನ್ ಮೀ ಟೆಲ್ಲಿಂಗ್ ಐ ಆಮ್ ಕೋಚಿಂಗ್ ಹಿಮ್, ಈಸ್ ಕೋಚಿಂಗ್ ಮೀ ಆ್ಯಂಡ್ ಐ ಆಮ್ ಲರ್ನಿಂಗ್. ಆ್ಯಂಡ್ ಇದರಲ್ಲಿ ನಾನು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಪ್ರತಿಯೊಂದು ಪೇರೆಂಟ್ಸಿಗೆ ಮಕ್ಕಳನ್ನ ಕೊಡೋದು ದೇವರು, ಅವರಿಗೆ ಮಕ್ಕಳ ಬೈಯಲ್ಲಿ ಏನೇನು ಬರುತ್ತೆ ದಟ್ ಈಸ್ ಅ ಮೆಸೇಜ್ ಫ್ರಮ್ ದ ಯೂನಿವರ್ಸ್. ಆ ಯೂನಿವರ್ಸಿಗೆ ನಮಗೆ ಏನು ಡೈರೆಕ್ಟ್ ಹೇಳೋಕ್ಕಾಗಲ್ವೋ ನಮ್ಮ ಮಕ್ಕಳ ಬಾಯಲ್ಲಿ ಅದನ್ನ ಹೇಳ್ಸುತ್ತೆ. ಬಟ್ ನಾವೇನು ಮಾಡ್ತೀವಿ, ಅವ್ರನ್ನ ಕಂಪ್ರೆಸ್ ಮಾಡಿಬಿಟ್ಟು ನಮಗೆ ಯಾವ ಥರ ಬೇಕೋ ಅವ್ರನ್ನ ನಾವು ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಸೊ ದಟ್ಸ್ ವೇರ್ ಐ ರಿಯಲೈಸ್ಡ್ ಈಸ್ ಮೈ ಕೃಷ್ಣ, ಈಸ್ ಮೈ ಗೈಡಿಂಗ್ ಸ್ಟಾರ್. ಯಾ, ಸೊ ಹಂಗೆ ಚೇಂಜ್ ಆಯಿತು ನನ್ನ ಒಂದು ಬಿಸ್ನೆಸ್ ಮಾಡಿ. ಆಮೇಲೆ ಆ ವಿಡಿಯೋ ನೋಡಿದೆ, ಭಾಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ನೀವು. ಆಮೇಲೆ ವಿಡಿಯೋ ನೋಡಿದೆ, ಅವನು ನೇಚರ್ ಜೊತೆಗೆ ಬೆಳೆದಿರೋದು, ಅಂದರೆ ಅವನಿಗೆ ಅದು ಹೇಗೆ ಸಾಧ್ಯ ಆಯ್ತು? ಅದು ನೇಚರ್ ಒಟ್ಟಿಗೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಆ ಒಂದು ಬಾಂಡಿಂಗ್ ಅವನಿಗೆ ಬಂದುಬಿಡ್ತು ನೇಚರ್ ಒಟ್ಟಿಗೆ. ಫಸ್ಟ್ ಇನಿಷಿಯಲಿ ಅವನು ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಮಕ್ಕಳಿಗೆ ಅದು ಬಂದುಬಿಡುತ್ತೆ. ಈಗ ಅವ್ನು ಸ್ವಿಮ್ಮಿಂಗ್ ಮಾಡೋದು, ಅವನಿಗೆ ನಾವು ಸ್ವಿಮ್ಮಿಂಗ್ ಕೋಚಿಂಗ್ ಅವಶ್ಯಕತೆ ಇಲ್ಲ. ಆ ಚಿಕ್ಕ ಏಜಲ್ಲಿ ಬಿಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಅವ್ರು ಕಲ್ತು ಬಿಡ್ತಾರೆ. ಅದೇ ಥರ ಮರ ಕತ್ತೋದು, ಇಟ್ ಈಸ್ ಅ ನ್ಯಾಚುರಲ್ ಸ್ಕಿಲ್ಲು. ಬಟ್ ನಾವು ಏನು ಮಾಡ್ತೀವಿ, ಈ ಪೇರೆಂಟ್ಸ್ ಪ್ರೊಟೆಕ್ಟಿವ್ ಆಗಿಬಿಡ್ತೀವಿ.
ಅಯ್ಯೋ ಮರದ ಹತ್ರ ಹೋಗಬೇಡ, ಅಯ್ಯೋ ನೀರ ಹತ್ರ ಹೋಗಬೇಡ, ಯಾವುದೋ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಆಗಿರುತ್ತೆ ಎಲ್ಲೋ ಒಂದು ಕಡೆ, ಅದನ್ನೇ ಎತ್ಕೊಂಡು ನಾವು ಅವರಿಗೆ ಫಿಯರ್ ತುಂಬಿಸ್ತೀವಿ. ಹಾವು ಕಚ್ಬಿಡುತ್ತೆ ಅದು. ಸೊ ಇದೇನಾಗುತ್ತೆ, ಡಿಸ್ಟೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಡಿಸ್ಟೆನ್ಸ್ ಬಂದಾಗ ಏನಾಗುತ್ತೆ, ಅವ್ರು ಎಲ್ಲ ವಿಷಯದಲ್ಲೂ ಭಯ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದೆನ್ ದೇ ವಿಲ್ ಎಕ್ಸ್ಪೆಕ್ಟ್, ಓಕೆ ನಮ್ಮ ಪೇರೆಂಟ್ಸು ಏನೋ ಒಂದು ಹೇಳಬೇಕು ಅಂದರೆ ಮಾತ್ರ ನಾನು ಮುಂದೆ ಹೋಗ್ತೀನಿ ಅಂತ. ಸೊ ದಟ್ಸ್ ವೇರ್ ಪೀಪಲ್ ಗೆಟ್ ಸಫೋಕೇಟೆಡ್. ಸೊ ನನ್ನ ಮಗನಿಗೆ ಯು ಆರ್ ಅ ಪಾರ್ಟ್ ಆಫ್ ನೇಚರ್, ಯು ಆರ್ ಅ ಕೇರ್ ಟೇಕರ್ ಆಫ್ ನೇಚರ್ ಅಂತ ಹೇಳಿ ಅವನಿಗೆ ಗೈಡ್ ಮಾಡಿದೆ. ಆ್ಯಂಡ್ ಈ ಸ್ಟಾರ್ಟೆಡ್ ಲರ್ನಿಂಗ್. ಈಗ ಏನಾಗಿದೆ ಅಂತ ಹೇಳಿದ್ರೆ ಅವನಿಗೆ ಪ್ರತಿ ಒಂದು ವಿಷಯದಲ್ಲಿ ಕ್ಯೂರಿಯಾಸಿಟಿ. ಈಗ ನಿಮ್ಮ ಆಫೀಸಿಗೆ ಬಂದಾಗಲೂ ಈ ಸ್ಟಾರ್ಟೆಡ್ ಅಡ್ಮೈರಿಂಗ್ ಎವ್ರಿಥಿಂಗ್. ಫಾರ್ ಹಿಮ್ ಇಟ್ ಈಸ್ ಲೈಕ್ ಅಡ್ಮೈರಿಂಗ್, ಎಂಜಾಯ್ ಮಾಡಬೇಕು. ಸೊ ನೇಚರ್ ಒಟ್ಟಿಗೂ ಅವ್ನು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಆ್ಯಂಡ್ ಈ ಕ್ಲೈಮ್ಸ್ ದ ಟಾಲೆಸ್ಟ್ ಟ್ರೀ, ಈ ಜಂಪ್ಸ್ ಟು ದ ರಿವರ್, ಏನು ಬೇಕಾದರೂ ಮಾಡ್ತಾನೆ. ಈಸ್ ಡೇರಿಂಗ್. ಐ ಥಿಂಕ್ 7 years ಗಂಟ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನು ಫಾರ್ಮ್ಯಾಟ್ ಆಗುತ್ತೆ, ಅಲ್ಲಿ ತನಕ ನಾನು ಅವನಿಗೆ ಕೋಚ್ ಸಖತ್ತಾಗಿ ಮಾಡ್ತೀನಿ. 7 years ಆದಮೇಲೆ ಅವನ ಸ್ಟೈಲಲ್ಲಿ ಯಾವ ಥರ ಬೇಕು ಹೋಗ್ತಾನೆ. ಬಟ್ ಡೆಡಿಕೇಶನು, ಡಿಸಿಪ್ಲಿನು ಇಂಥದ್ದೆಲ್ಲ ಕೋಚ್ ಮಾಡ್ತೀನಿ. ಬಟ್ ಈಗ ಒಂದು 35-40 ಸ್ಕಿಲ್ಸ್ ಕಲ್ತಿದ್ದಾನೆ ನೇಚರ್ ಮಧ್ಯದಲ್ಲಿ ಇಟ್ಕೊಂಡು. ಏನು ಕಲ್ತಿದ್ದಾನೆ? ಅವನೇ ಓನ್ ಅಡುಗೆ ಮಾಡೋಕ್ಕೆ ಕಲ್ತಿದ್ದಾನೆ. ಹೌದಾ? ಯಾ ಕ್ಯಾಂಪ್ ಫೈರ್ ಹಾಕೊಳ್ತಾನೆ. ಓಕೆ. ಆಮೇಲೆ ಶೂಟ್ ಮಾಡ್ತಾನೆ, ಎಡಿಟಿಂಗ್ ಮಾಡ್ತಾನೆ, ಡ್ರೋನ್ ಆರಿಸ್ತಾನೆ, ಸ್ವಿಮ್ಮಿಂಗ್ ಮಾಡಿಸ್ತಾನೆ, ಕಯಾಕಿಂಗ್ ಮಾಡಿಸ್ತಾನೆ, ಕೊರೈಕಲ್ ಮಾಡಿಸ್ತಾನೆ. ಕೊರೈಕಲ್ ಅಂದರೆ? ಕೊರೈಕಲ್ ತೆಪ್ಪ. ಓಕೆ. ತೆಪ್ಪ ಅವನೇ ಓಡಿಸ್ತಾನೆ. ಆಮೇಲೆ ನೇಚರ್ ವಾಕ್, ನೈಟ್ ವಾಕ್ ಅಂತ ಕರ್ಕೊಂಡು ಹೋಗ್ತಾನೆ. ಮತ್ತೆ ಒಂದು 500,000 ಜನರು ಇದ್ರು ಆಕ್ಟಿವಿಟೀಸ್ ಕೊಡಿಸ್ತಾನೆ. ನಿಂತ್ಕೊಂಡು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾನೆ. ಐ ಮೀನ್ ಆಲ್ ದಿ ಸ್ಕಿಲ್ಸ್. ನಾನು ಯಾವಾಗ ಒಂದು 25-30 ವರ್ಷದಲ್ಲಿ ನನಗಿದ್ದಾಗಲೂ ಆ ಧೈರ್ಯ ಬಂದಿರಲಿಲ್ಲ, ಆ ಥರ ಧೈರ್ಯ ಅವನಿಗೆ ಬಂದಿದ್ದಾನೆ. ಸೊ ಎಷ್ಟಾಗುತ್ತೋ ಅಷ್ಟು ಮಾತಾಡು ಅಂತ ಹೇಳ್ತೀನಿ, ಮಾತಾಡ್ತಾನೆ. ಆ್ಯಂಡ್ ಈಸ್ ಅನ್ಸ್ಟಾಪಬಲ್. ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಮೈ ಕಿಡ್. ಪ್ರತಿ ಮಕ್ಕಳಿಗೂ ಈ ಒಂದು ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ. ಬಟ್ ಅವ್ರನ್ನ ನಾವೆಲ್ಲೋ ಒಂದು ಕಡೆ ಗ್ಲಾಸ್ ಬಾಕ್ಸಲ್ಲಿ ಮಾಡಿ ಅವ್ರನ್ನ ಒಂದು ಪ್ರೊಟೆಕ್ಟಿವ್ ಝೋನಲ್ಲಿ ಇಟ್ಟಿದ್ದೀವಿ. ಪ್ರಾಬಬ್ಲಿ ಅವರಿಗೊಂದು ಇದೊಂದು ಸ್ವಲ್ಪ ಎಕ್ಸ್ಪೋಜರ್. ಈಗ ನಾನು ನನ್ನ ಮಗನಿಗೆ ಎಷ್ಟೊಂದು ಲೆವೆಲಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀನಿ, ಆ ಲೆವೆಲ್ ಟ್ರೈನಿಂಗ್ ಅವರಿಗೆ ಕೊಡಬೇಕು ಅಂತ ಇಲ್ಲ. ಅವರಿಗೆ ಸಿಂಪಲ್ ಮೈಂಡ್ ಸೆಟ್ ಶಿಫ್ಟ್ ಕೊಟ್ಟರೆ ಸಾಕು. ಹೌ ದೇ ಹ್ಯಾವ್ ಟು ಬಿ ಎ ಪಾರ್ಟ್ ಆಫ್ ದ ನೇಚರ್ ಅಂತ ಹೇಳೋದನ್ನ ನಾನೊಂದು ಡಿಕೋಡ್ ಮಾಡಿ ಕೊಟ್ಟರೆ ದೇ ಕ್ಯಾನ್ ಈಸಿಲಿ ಎಂಬ್ರೇಸ್ ನೇಚರ್. ಆ್ಯಂಡ್ ಅವರ ಒಂದು ಆ್ಯಟಿಟ್ಯೂಡ್, ಕ್ರಿಯೇಟಿವಿಟಿನೇ ಚೇಂಜ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೇಳ್ತೀನಿ, ಒಂದು ಮರ ಕತ್ತೋದು ಸ್ಕಿಲ್ಲು. ನಾವೆಲ್ಲ ಮರ ಕತ್ತಾ ಇದ್ವಿ. ಮರ ಹೆಂಗೆ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ, ಒಂದು ಸ್ಟೆಪ್ಸ್ ಇಟ್ಟಾಗ ನಾವು ಹುಡುಕಿದಾಗ ಎಲ್ಲೋ ಒಂದು ಕಡೆ ಆಪ್ಷನ್ ಸಿಗುತ್ತೆ ಹಿಡ್ಕೊಳ್ಳೋಕ್ಕೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಎಲ್ಲೋ ಒಂದು ಕಡೆ ಒಂದು ಕ್ರಿಯೇಟ್ ಆಗಿರುತ್ತೆ. ಸೊ ಇದು ಅವನ ಲೈಫಲ್ಲಿ ನಾನು ನೋಡಿದ್ರೆ ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ, ಲೈಫಲ್ಲೂ ಅಷ್ಟೇ ಅವನು ಆಪ್ಷನ್ ಅವನೇ ಹುಡ್ಕೊಂಡು ಹೋಗ್ತಾನೆ. ಪರ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅದು ಈ ಮರ ಹತ್ತೋದ್ರಿಂದ ನಾನು ಅವನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಕ್ಲೈಮ್ಸ್ ಅ ಟ್ರೀ ಆ್ಯಂಡ್ ಈ ನೋಸ್ ಪರ್ಸಿಸ್ಟೆನ್ಸು. ಯಾವುದೇ ಕಾರಣಕ್ಕೂ ಅವ್ನು ಡಿಸೈಡ್ ಮಾಡ್ತಾನೆ, ನಾ ಇಲ್ಲಿಂದ ಹತ್ತಬೇಕು, ಅಲ್ಲಿಂದ ಇಳಿಬೇಕು, ಅಷ್ಟೇ ಒಂದು. ಆ್ಯಂಡ್ ಈ ವಿಲ್ ಫಾಲೋ ದ ಪ್ರೋಸೆಸ್ ಆ್ಯಂಡ್ ಇಲ್ ಗೋ. ಸೊ ರಿಯಲ್ ಲೈಫಲ್ಲಿ ಕೂಡ ಮಕ್ಕಳು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಯಾವಾಗ ಮರ ಹತ್ತೋದು ಮಕ್ಕಳು ಕಲ್ತಿಲ್ಲ ಅಂತ ಹೇಳುವಾಗ ರಿಯಲ್ ಲೈಫಲ್ಲೂ ಸಿಕ್ಕಾಕೊಳ್ತಾರೆ. ದೇ ವಿಲ್ ನಾಟ್ ಲುಕ್ ಫಾರ್ ಆಪ್ಷನ್ಸ್. ದೇ ವಿಲ್ ಫೀಲ್, ಓ ಇಲ್ಲ ಯಾರೋ ಬರ್ತಾರೆ ನನಗೆ ಹೆಲ್ಪ್. ಮಕ್ಕಳಿಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಬರಲ್ಲ. ದೇ ಹ್ಯಾವ್ ಟು ಫೈಂಡ್ ದೇರ್ ಆಪ್ಷನ್ಸ್. ನಾವು ಎಷ್ಟಾದರೂ ವಿ ಆರ್ ಕೇರ್ ಟೇಕರ್ಸ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ನನಗಿದೆ. ಸೊ ಅವನಿಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡ್ತೀನಿ. ಆ್ಯಂಡ್ ಈ ವಿಲ್ ಪ್ಲೇ ಈಸ್ ಓನ್ ಗೇಮ್. ಅದು ಆ ಒಂದು ಉದಾಹರಣೆ ತುಂಬ ಚೆನ್ನಾಗಿದೆ. ಏನು ಹೇಳಿ, ಒಂದು ಮರ ಹತ್ತಬೇಕಾದ್ರೆ ಒಂದು ಹಿಂಗೆ ಹಿಡ್ಕೊಂಡು ಹಿಂಗೆ ಸ್ವಲ್ಪ ಹತ್ತಿದ ಮೇಲೆ ಕಾಲಿಡೋಕ್ಕೊಂದು ಏನೋ ಜಾಗ ಸಿಗುತ್ತೆ. ಈ ಕಾಲಿಟ್ಮೇಲೆ ಈ ಕೈ ಹಿಡ್ಕೊಳ್ಳೋಕೆ ಏನೋ ಜಾಗ ಸಿಗುತ್ತೆ. ನಾವೆಲ್ಲ ಮರ ಹತ್ತಿ ಮರದಲ್ಲೇ ಬೆಳೆದಿರೋದ್ರಿಂದ ಒಂದು ಹಂತಕ್ಕೆ ಬೀದರಲ್ಲಿ ನಾವು ಅಂದರೆ ಆಗಿನ ಕಾಲದಲ್ಲಿ ಪೇರೆಂಟ್ಸ್ ಅಷ್ಟೊಂದೆಲ್ಲ ಬೆಳಗ್ಗೆ ಹೋದರೆ ಸಂಜೆನೇ ಬರ್ತಿದ್ವಿ. ಸಂಜೆ ಬಂದಾಗ ಎಲ್ಲಿ ಹೋಗಿದ್ವಿ ಅಂತ ಏನು ಕೇಳ್ತಿರ್ಲಿಲ್ಲ. ಆಟ ಆಡೋಕ್ಕೆ ಹೋಗಿದ್ರು ಅಷ್ಟೇ ಮಕ್ಕಳು. ಆಟ ಆಡ್ಕೊಂಡಿರ್ತಿದ್ವಿ. ಈಗ ಹಂಗಲ್ವಲ್ಲ, ಎಲ್ಲಿ ಹೋದೆ, ಯಾಕೆ ಇಷ್ಟು ಲೇಟು, ಅಯ್ಯೋ ಈ ಥರ ಆಗ್ಬಿಟ್ಟಿದೆ. ಹೀಗಾಗಿ ಆ ಫಿಯರ್ ಮಾಂಗರಿಂಗ್ ಇದು ಜಾಸ್ತಿ ಸೇರ್ಕೊಂಡ್ಬಿಟ್ಟಿದೆ. ಭಜನ್, ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಇದು ನನ್ನ ಪರ್ಸ್ನಲ್ ಪ್ರಶ್ನೆ ಕೂಡ. ನನ್ನ ಮಗನಿಗೆ ಚಿಕ್ಕವನಿದ್ದಾಗ, ಈಗಲ್ಲ, ಈಗಲೂ ಸ್ವಲ್ಪ ಇರ್ಬೋದೇನೋ, ಹುಳ ಹುಪ್ಪಟಿ, ಹಲ್ಲಿ, ಏನೋ ಸಣ್ಣ ಸ್ವಲ್ಪ ದಪ್ಪ ಆಗಿರುವಂಥ ಕೀಟಗಳು, ಇದನ್ನೆಲ್ಲ ಕಂಡ್ರೆ ತುಂಬ ಭಯ. ಎಲ್ಲ ಕ್ಲೀನ್ ಇರಬೇಕು. ಅಂದರೆ ಈಗ ನಮ್ಮ ಮನೇಲಿ ಕಪ್ಪೆಗಳು ಬರ್ತಿದ್ದು. ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಕಪ್ಪೆಗಳು ಬರೋದು, ನಾವು ಕಪ್ಪೆ ಹೊರಗಡೆ ಹಾಕಬೇಕು. ಸಣ್ಣ ನೀರು ಹಾವು ಅಂತ ಕರಿತೀವಲ್ಲ, ಆ ನೀರು ಹಾವುಗಳು ಸಣ್ಣ ಮಳೆ ಬಂದಾಗ ಅದು ಬರ್ತಿತ್ತು. ಕೆಲವೊಂದು ಸಲ ಹಾವುಗಳು ಬಂದಿದೆ, ನಾಯಿಗಳು ಬರ್ತವೆ, ಬೆಕ್ಕುಗಳು ಬರ್ತವೆ, ಎಲ್ಲ ಬರ್ತಿದ್ದು. ನಾವು ಉತ್ತರ ಕರ್ನಾಟಕದಲ್ಲಿ ಹುಟ್ಟಿದ್ದು, ಬೀದರಲ್ಲಿ. ಬಟ್ ಅಲ್ಲೂ ಕೂಡ ಇದೆಲ್ಲ ಬಂದೇ ಬರುತ್ತೆ. ಬಟ್ ಈಗ ನಾವು ಅಪಾರ್ಟ್ಮೆಂಟಲ್ಲಿರೋದ್ರಿಂದ ಯಾವುದೂ ಅದರ ಬರೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ನಾವು ತುಂಬ ಮೇಲಿದ್ದೀವಿ ಭೂಮಿಯಿಂದ. ಹೀಗಾಗಿ ಅವೆಲ್ಲ ನಮಗೆ ಏಲಿಯನ್ಸ್ ಥರ. ಅವನಿಗೆ ಕಪ್ಪೆ ಬಂದುಬಿಟ್ರೆ ಏನು ಮಾಡ್ತಾನೋ ಗೊತ್ತಿಲ್ಲ. ಬಟ್ ಒಂದು ಹುಳ ನೋಡಿದ ತಕ್ಷಣ ಭಯ ಆಗುವಂಥದ್ದು. ನನ್ನ ಮಗನಂತಲ್ಲ, ತುಂಬ ಜನ ಮಕ್ಕಳಿಗೆ ಆ ಥರದ್ದೊಂದು ಒಂದು ಒಂದು ಭಯ ಇರುತ್ತಲ್ಲ. ಅದಕ್ಕೇನು ಹೌ ಟು ಗೆಟ್ ರಿಡ್ ಆಫ್ ದ್ಯಾಟ್? ಭಜನ್, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ವೆಶನ್. ಲಾಟ್ ಆಫ್ ಪೇರೆಂಟ್ಸ್ ಆರ್ ಸಫರಿಂಗ್ ಬಿಕಾಸ್ ಆಫ್ ದಿಸ್. ನೇಚರು ಹೇಗೆ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಪ್ರತಿಯೊಂದು ವಿಚಾರನೂ ಕ್ರಿಯೇಟ್ ಆಗಿದೆ.
ಸೊ ನಿಮ್ಮ ಮಗನಿಗೆ ಒಂದು ಹಲ್ಲಿ ಬಂದು ಮುಂದೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಒಂದು ಕಡ್ಡಿ ಕೂಡ ಒಂದು ಯೂನಿವರ್ಸ್ ಸಪೋರ್ಟ್ ಇಲ್ಲದೆ ಅಲ್ಲಾಡಲ್ಲ. ಸೊ ಎನಿಥಿಂಗ್ ಕಮ್ಸ್ ಟು ಇನ್ ಫ್ರಂಟ್ ಆಫ್ ಹಿಮ್ ಅಲ್ಲ, ಇಟ್ ಈಸ್ ಅ ರಿಮೈಂಡರ್ ಫಾರ್ ಹಿಮ್ ಟು ಎಂಬ್ರೇಸ್ ಇಟ್. ಎಷ್ಟು ನಾವು ಅವಾಯ್ಡ್ ಮಾಡ್ತೀವೋ, ಈಗ ನಮ್ಮ ಲೈಫ್ನ ತಗೊಳ್ಳೋ ಸರ್, ಯಾವಾಗ ನಾವು ಒಂದು ಪ್ರಾಬ್ಲಮ್ನ ಅವಾಯ್ಡ್ ಮಾಡ್ತೀವಿ ಆ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗಿ ನಮ್ಮ ಮುಂದೆ ಬಂದು ನಿಂತಿರುತ್ತೆ. ಹೌದು, 2 ಸಲ 3 ಸಲ 4 ಸಲ ಅವಾಯ್ಡ್ ಮಾಡ್ಬೋದು, ಬಂದಿರುತ್ತೆ. ಐ ವುಡ್ ಸೇ ಫೇಸ್ ಇಟ್. ಮಕ್ಕಳು ಫೇಸ್ ಮಾಡಬೇಕು. ಸೊ ನಾವು ಅವ್ರನ್ನ ಫಸ್ಟ್ ಫ್ಲೋರಲ್ಲಿ ಇರ್ತೀವ, ಸೆಕೆಂಡ್ ಫ್ಲೋರಲ್ಲಿ ಇರ್ತೀವ ಗೊತ್ತಿಲ್ಲ. ಬಿಕಾಸ್ ಲೈಫ್ ಇಸ್ ಅ ಫ್ಲಿಪ್. ಅರ್ಥಕ್ವೇಕ್ ಆಗ್ಬೋದು, ಫ್ಲಡ್ ಆಗ್ಬೋದು, ಎನಿ ಟೈಮ್ ನಮ್ಮ ಮಕ್ಕಳು ಬಂದು ರೋಡಲ್ಲಿ ನೇಚರ್ ಒಂದು ಹೇಳಿದೆ, ಒಂದು ಹೋಪ್ಸ್ ಇಟ್ಕೊಂಡು ಬದುಕ್ತಾ ಇದೆ ನೇಚರು, ನನ್ನ ಮಕ್ಕಳು ನನ್ನ ಹತ್ರ ಬಂದೇ ಬರ್ತಾರೆ ಅಂತ. ಸೊ ನಾವು ಎಷ್ಟು ಪೇರೆಂಟ್ಸ್ ಅವ್ರನ್ನ ಇಲ್ಲ ನನ್ನ ಮಕ್ಕಳು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೊರಡ್ತಾರೋ ಅಷ್ಟು ನಮಗೆ ಲೈಫಲ್ಲಿ ಒಂದು ಸೀರಿಯಸ್ ಥ್ರೆಟ್ ಅಂತಲೇ ಹೇಳ್ಬೋದು, ಅದಿರುತ್ತೆ. ಸೊ ನಾನು ನನ್ನ ಮಗನ ಕರ್ಕೊಂಡು ಒಂದು ಫಾರೆಸ್ಟ್ ಎಂಟ್ರ್ ಆಗೋದಕ್ಕಿಂತ ಮುಂಚೆ ಅಲ್ಲಿಗೊಂದು ನಮಸ್ಕಾರ ಮಾಡಿಸ್ಬಿಟ್ಟು ಹೇಳ್ತೀನಿ, ವನದೇವತೆ ನಾನು ಬಂದಿದ್ದೀನಿ ನನ್ನ ಮಗನ ಕರ್ಕೊಂಡು, ಬ್ಲೆಸ್ ಮೀ ಅಂತ. ಸೊ ನಾನು ಎಂಟ್ರ್ ಆಗ್ತಾ ಇದ್ದಂಗೆ ಆ ಆನೆ, ಹಾವು ಏನೇನಿದೆ ಅದ್ರ ಪಾಡಿಗೆ ಎಲ್ಲ ಬೇರೆ ಬೇರೆ ಕಡೆ ನ್ಯಾವಿಗೇಟ್ ಆಗಿಬಿಡುತ್ತೆ. ದಟ್ ಈಸ್ ಝೂಗೆ ನಾನು ಕರ್ಕೊಂಡು ಹೋಗಲ್ಲ, ಬಿಕಾಸ್ ಝೂ ಈಸ್ ಕಂಟ್ರೋಲ್ಡ್ ಬೈ ಹ್ಯೂಮನ್. ಬಟ್ ಫಾರೆಸ್ಟ್ ನಾನು ಬೇಕಾದ್ರೆ ಚಾಲೆಂಜ್ ಆಗ್ತೀನಿ, ಎನಿ ಫಾರೆಸ್ಟ್ ಐ ಕ್ಯಾನ್ ಎಂಟರ್ ವಿತ್ ಮೈ ಕಿಡ್ಡಿಗೂ ಕೂಡ ಅದೇ ಇದೆ. ದ ಮೋರ್ ಈ ಫೇಸಸ್ ಅಲ್ಲ, ಸ್ಟಾರ್ಟಿಂಗಲ್ಲಿ ಅವನಿಗೆ ಇದು ಇರುವೆ ಕಚ್ಬಿಡ್ತು, ರೆಡ್ ಹ್ಯಾಂಡ್ಸು. ಆಮೇಲೆ ಅವನಿಗೆ ಕರ್ಕೊಂಡೋಗ್ಬಿಟ್ಟು ಕೋಚ್ ಮಾಡಿದೆ. ಈಗ ಇರುವೆ ಇದ್ರೆ ಅದಕ್ಕೆ ಕೈ ಹಾಕ್ತಾನೆ. ಆ್ಯಂಡ್ ವೆನ್ ಈಸ್ ನಾಟ್ ಫಿಯರಿಂಗ್ ಅಲ್ಲ, ಅವನಿಗೆ ಯಾವಾಗ ಭಯ ಇಲ್ಲ, ಈವನ್ ಇರುವೆಗೂ ಫೀಲ್ ಆಗುತ್ತೆ ದಿಸ್ ಇಸ್ ಅ ನೈಸ್ ಪ್ಲೇಸ್ ಟು ರನ್ ಅರೌಂಡ್ ಅಂತ. ಇಟ್ಸ್ ಅ ವೈಬ್ರೇಷನ್. ಓಕೆ ಓಕೆ. ಈಗ ಇರುವೆ ಗುಡಿಗೆ ಹೋಗಿ ಕೈ ಹಾಕ್ತಾನೆ, ಹಾಗಂತೇಳಿ ಹಾವನ ಹೋಗಿ ಇಡಿ ಅಂತ ಹೇಳಲ್ಲ ನಾನು. ಅಲ್ಲಿ ಅಗೇನ್ ಐ ವಿಲ್ ಮಾರ್ಕ್ ಸೇಯಿಂಗ್ ದಟ್ ವಿಯಾನ್, ನನ್ನ ಪರ್ಮಿಷನ್ ಇದ್ದರೆ ನೀನು ಬೇಕಾದರೆ ಇದು ಮಾಡು, ಬಟ್ ನಾನು ಇಲ್ದಿರ್ಬೇಕಾದ್ರೆ ಐ ಟೆಲ್ ಯು ವಾಟ್ ಯು ಹ್ಯಾವ್ ಟು ಕ್ಯಾಚ್, ವಾಟ್ ಯು ಶುಡ್ ನಾಟ್ ಕ್ಯಾಚ್ ಅಂತ. ಆ ಕ್ಲಾರಿಟಿ ಬಿಟ್ರೆ ಮಕ್ಕಳು ದೇ ಕ್ಯಾನ್ ಬಿಕಮ್ ಪವರ್ಫುಲ್. ಸೊ ಈ ಒಂದು ಜಾಗದಲ್ಲಿ ನಾವು ಎಲ್ಲ ಪೇರೆಂಟ್ಸ್ ಏನು ಮಾಡ್ತಾ ಇದೀವಿ, ADHD ಅಂತ ಹೇಳ್ತಾರೆ. ಯಾಕೆ ADHD ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ, ಜಸ್ಟ್ ಬಿಕಾಸ್ ವಿ ಆರ್ ನಾಟ್ ಲೆಟ್ಟಿಂಗ್ ದೆಮ್ ಟು ದ ನೇಚರ್. ಅವರಿಗೆ ಪಾಪ ಕ್ಯೂರಿಯಾಸಿಟಿ ಇರುತ್ತೆ, ಬೇರ್ ಫುಟ್ಟಲ್ಲಿ ಓಡಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಮರ ಹತ್ತಬೇಕು, ಒಳಗೆ ಯಾರಬೇಕು, ಈ ಥರ ಎಲ್ಲ ಇರುವಾಗ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ನಾವು ಒಂದು ಸೆಕ್ಲೂಡೆಡ್ ಮಾಡಿಟ್ರೆ ದೇ ಗೆಟ್ ದಟ್ ADHD. ಅದಕ್ಕೆ ಏನು ಮಾಡ್ತಾರೆ, ಈಗ ಮೆಡಿಕೇಶನ್ ಡಾಕ್ಟರ್ಸ್ ಇದು ಮಾಡ್ತಾರೆ, ಅವ್ರನ್ನ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಕಡಿಮೆ ಮಾಡಬೇಕು ಅಂತ. ಅಗೇನ್ ದಟ್ ಈಸ್ ದ ಬಿಗ್ಗೆಸ್ಟ್ ಥ್ರೆಟ್ಟು. ನನ್ನ ಕಮ್ಯುನಿಟಿಗೆ ತುಂಬ ಜನರು ಬರ್ತಾರೆ, ಮಗನಿಗೆ ADHD ಇದೆ, ತುಂಬ ADHD ಇಟ್ಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಜಸ್ಟ್ ಬಿಕಾಸ್ ವಿ ಆರ್ ರಿಸ್ಟ್ರಿಕ್ಟಿಂಗ್ ದೆಮ್. ADHD ಅಂದರೆ ಹೈಪರ್ ಡಿಸಾರ್ಡರ್. ಮಕ್ಕಳಿಗೆ ಓವರ್ ಕಾನ್ಸಂಟ್ರೇಷನ್ ಇರಲ್ಲ, ಡಿಸ್ಟ್ರಾಕ್ಷನ್ಸು. ಈಗ ನನ್ನ ಮಗನಿಗೂ ಅಷ್ಟೇ, ಈ ಸೂಪರ್ ಆಕ್ಟಿವ್. ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಇದೇ ಥರ ಮಾಡಿದರೆ ನಮಗೂ ADHD ಬರ್ತಾ ಇತ್ತು. ಆ್ಯಂಡ್ ADHD ಈಸ್ ಅ ವೆರಿ ವೆರಿ ಪವರ್ಫುಲ್ ಥ್ರೆಟ್. ಈಗ ತುಂಬ ಮಕ್ಕಳಿಗೆ ಅದು ಸಫರಿಂಗ್ ಆಗಿದೆ. ತುಂಬ ಸ್ಕೂಲಲ್ಲಿ ADHD ಇದ್ದರೆ ಮಕ್ಕಳನ್ನೇ ತಗೊಳ್ಳಲ್ಲ, ಅವ್ರನ್ನ ಸ್ಕೂಲಿಗೆ ತಗೊಳ್ಳಲ್ಲ. ದೇ ಸೇ ಯುವರ್ ಕಿಡ್ ಈಸ್ ADHD, ವಿಲ್ ನಾಟ್ ಟೇಕ್ ದೆಮ್ ಅಂತ. ADHD ಈಸ್ ನಥಿಂಗ್ ಬಟ್ ವೆನ್ ವಿ ಆರ್ ರಿಸ್ಟ್ರಿಕ್ಟಿಂಗ್ ಅವರ್ ಕಿಡ್. ಅದೊಂದು ಈ ಬೆಕ್ಕನ್ನ ನಾವು ಯಾವಾಗ ಬೆಕ್ಕನ್ನ ಒಂದು ಇದರಲ್ಲಿ ಕೂಡ ಹಾಕೋಕ್ಕಾಗಲ್ಲ. ಬೇಕಾದರೆ ಸಿಂಹನ ಬೇಕಾದ್ರೆ ಹಾಕ್ಬೋದು, ಬೆಕ್ಕನ್ನ ಆಗಲ್ಲ. ಯಾಕಂದರೆ ಅದಷ್ಟು ಫೆರೋಸಿಸ್ ಆಗಿಬಿಡುತ್ತೆ. ಬೆಕ್ಕನ್ನು ಯಾರಾದರೂ ಗೂಡಲ್ಲಿ ಹಾಕ್ಬಿಟ್ಟು ಸಾಕಿರೋದು ನೋಡಿದ್ದೀರಾ? ಆಗಲ್ಲ. ಅದೇ ಥರ ನಮ್ಮ ಮಕ್ಕಳನ್ನ ಅಷ್ಟೇ, ವಿ ಕಾಂಟ್ ಬಾಕ್ಸ್ ದೆಮ್. ಬಟ್ ಫ್ಯೂಚರಲ್ಲಿ ಒಂದು ಟೈಮ್ ಬರುತ್ತೆ, ನೇಚರ್ ವಿಲ್ ಕಾಲ್ ದೆಮ್ ಬ್ಯಾಕ್. ಈಗ ಮಡಿಕೇರಿಯಲ್ಲಿ ಒಂದು ಎಕ್ಸಾಂಪಲ್ ಇದೆ. ಒಂದು ಐ ಥಿಂಕ್ ಇದನ್ನ ನಾನು ನೇಚರ್ ರಿಲೇಟೆಡ್ ಆಗು ಹೇಳ್ತೀನಿ, ಬಿಕಾಸ್ ಒಂದು ಟ್ರೀ ರಿಲೇಟೆಡ್ ಆಗು ಹೇಳ್ತೀನಿ. ಮರ ಹೇಗೆ ಒಂದು ಫ್ಯಾಮ್ಲಿನ ಉಳಿಸಿದೆ, ಆ ಫ್ಯಾಮ್ಲಿ ಯಾವ ಥರ ಒಂದು ರೀಚ್ ಆದರು ಅಂತ ಹೇಳೋ ಒಂದು ಕಾನ್ಸೆಪ್ಟ್ನ ಹೇಳ್ತೀನಿ. 2018-19 ಈ ಫ್ಲಡ್ ಆಯ್ತಲ್ಲ ಕೊಡಗಲ್ಲಿ, ಆ ಟೈಮಲ್ಲಿ ಹರೀಶಣ್ಣ ಅಂತ ನಮ್ಗೆ ಗೊತ್ತಿರೋರೊಬ್ರು, ಅವರು ಈಸ್ ಲೈಕ್ ತುಂಬ ದುಡ್ಡುಗಳನ್ನ ಎತ್ಕೊಂಡು ಹೋಗಿ ಲೈಕ್ ಎಲ್ಲ ಇನ್ವೆಸ್ಟ್ ಮಾಡಿ ಒಂದು ಹೊಸ ಮನೆ ಕಟ್ಟಿದ್ದಾರೆ. ಹಳೆ ಮನೆ ಇದೆ, ಗಾಡಿಗಳಿದೆ, ಹೊಸ ಗಾಡಿ, ಆ್ಯಂಡ್ ಎಸ್ಟೇಟ್ ತುಂಬ ಚೆನ್ನಾಗಿ ಇಟ್ಕೊಂಡ್ರು. ಅವ್ರದ್ದಿಬ್ಬರು ಹೆಣ್ಮಕ್ಳು, ವೈಫು ಒಂದು ದೊಡ್ಡ ಮನೆಯಲ್ಲಿ ಮಲಗಿರ್ತಾರೆ. ನೈಟು ಮಲಗಿದಾಗ ಲೇಟ್ ನೈಟಾಗಿ ಅವರಿಗೆ ಒಂದು ಮರದ ಒಂದು ಪೀಸ್ ಬಂದು ಅವ್ರ ಡೋರ್ನ ಬಡ್ದಂಗೆ ಆಗುತ್ತೆ. ಬಡ್ದಂದು ಇಮಿಡಿಯೇಟಾಗಿ ಏನು ಮಾಡ್ತಾರೆ, ಎದ್ಬಿಟ್ಟು ಹೋಗಿ ನೋಡ್ತಾರೆ, ಯಾರಪ್ಪ ನೈಟ್ 1-2 ಗಂಟೆಗೆ ಈ ಥರ ಬಂದು ಕರೆದಂಗೆ ಆಯಿತು ಅಂತ. ಬಂದು ಡೋರ್ ಓಪನ್ ಮಾಡ್ತಾರೆ, ದೊಡ್ಡ ಮರಗಳು ಹಿಂಗೆ ಹೋಗ್ತಾ ಇದೆ. ಇಟ್ಸ್ ಲೈಕ್ ಫ್ಲಡ್, ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಇವ್ರು ಏನು ಮಾಡ್ತಾರೆ, ಅವತ್ತು ಶಾರ್ಟ್ಸ್ ಹಾಕೊಂಡಿರ್ತಾರೆ. ಅವ್ರು ಜನರಲಿ ವಿತೌಟ್ ಶರ್ಟ್ ಮಲ್ತಾರೆ, ಶಾರ್ಟ್ಸು. ಇಮ್ಮಿಡಿಯೇಟ್ ಆಗಿ 2 ಮಕ್ಕಳನ್ನ ಎತ್ಕೊಂಡು ವೈಫ್ನ ಎಬ್ಸ್ಬಿಟ್ಟು ಅಲ್ಲಿಂದ ಹೊರಗಡೆ ಓಡ್ ಬಂದು ಹೊರಗಡೆ ಬಂದಾಗ ಗೊತ್ತಾಗುತ್ತೆ, ಅಯ್ಯೋ ನಾನು ಶರ್ಟ್ ಕೂಡ ತಗೊಂಡಿಲ್ಲ ಅಂತ. ಇನ್ನು ಅಲ್ಲಿ ಕೆಲಸದವ್ರದ್ದೊಂದು ರೂಮ್ ಇರುತ್ತೆ, ಅಲ್ಲಿಂದ ಹೋಗಿ ಶರ್ಟ್ ಎತ್ಕೊಂಡು ಬರ್ತಾರೆ. ಅಲ್ಲಿಂದ ಎತ್ಕೊಂಡು ಸ್ವಲ್ಪ ಈಚೆ ಬಂದಾಗ ಫುಲ್ ಅವರ ಮನೆ ಮೇಲೆ ಬಂದು ಮಣ್ಣೆಲ್ಲ ಮುಚ್ಚಿ ವಿಲ್ ಬಿ ಲೂಸಿಂಗ್ ಆಲ್ ಇಸ್ ವಾಟ್ ಎವರ್ ಪ್ಲಾಂಟೇಶನ್ನು, ಮನೆ ಎಲ್ಲ ಒಂದೇ ಒಂದು ಫ್ಯೂ ಸೆಕೆಂಡ್ಸಲ್ಲಿ ಹೋಗ್ಬಿಡುತ್ತೆ. ಆ ಮಕ್ಕಳು ಅಲ್ಲಿಂದ ಇಷ್ಟಿಷ್ಟು ದೊಡ್ಡ ಒಂದು ಲೀಚಸ್ ಕೈಯಿಂದ ಕಚ್ಕೊಂಡು, ಲೈಟ್ ಇಲ್ಲ ಏನಿಲ್ಲ, ಕತ್ಲೆಯಲ್ಲಿ ನಡ್ಕೊಂಡು ಕಾಡು ಒಳಗಡೆಯಿಂದ ನಡ್ಕೊಂಡು ಬಂದು
ಅವ್ರು ಒಂದು ಕಡೆ ನೋಡಿದಾಗ ಎಲ್ಲೋ ಒಂದು ದೂರದಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ ಹೊತ್ತಲ್ಲಿ ಆ್ಯಂಬ್ಯುಲೆನ್ಸ್ ಕಾಣಿಸುತ್ತೆ. ಆ ಆ್ಯಂಬ್ಯುಲೆನ್ಸ್ ಹಿಡ್ಕೊಂಡು ಅವ್ರು ಬಂದು ಎಲ್ಲೋ ಒಂದು ಕಡೆ ರೆಫ್ಯೂಜಿ ಕ್ಯಾಂಪಿಗೆ ಬರ್ತಾರೆ. ಸೊ ಇದರಲ್ಲಿ 2 ಕಲಿಬೋದು. ಒಂದು, ನೇಚರ್ ಹೇಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತು ಅಂತ. ಮರಕ್ಕೆ ಪವರ್ ಇದೆ. ಇಟ್ ಜಸ್ಟ್ ಕೇಮ್ ಆ್ಯಂಡ್ ಗೇವ್ ಅರ್ ನಾಕ್. ಡೈರೆಕ್ಟಾಗಿ ಹೋಗ್ಬಿಡ್ಬೋದಿತ್ತಲ್ಲ ಇವರು. ಒಂದು ಮರದ ಕೊಂಬೆ, ಅವ್ರು ನನಗೆ ಲೈವ್ ಆಗಿ ಹೇಳಿರೋದು, ನಾನು ಇದನ್ನ ರೆಕಾರ್ಡ್ ಕೂಡ ಮಾಡಿದ್ದೀನಿ. ಒಂದು ಮರದ ಕೊಂಬೆ ಬಂದು ನಮ್ಮಲ್ಲಿ ಕೊಡಗಲ್ಲಿ ಇಷ್ಟು ನಂಬ್ತೀವಿ. ಒಂದು. ಎರಡನೇದು, ಈ ಥರ ಪರಿಸ್ಥಿತಿ ಯಾರಿಗೆ ಬೇಕಾದ್ರೂ ಬರ್ಬೋದಲ್ಲ. ಫ್ಲಡ್ಡು, ಅರ್ಥಕ್ವೇಕು. ಆ ಮಕ್ಕಳು ರೋಡಿಗೆ ಬಂದಾಗ ಅವ್ರು ಫೇಸ್ ಮಾಡೋಕ್ಕೆ ಅವರಿಗೆ ಸಾಧ್ಯ ಆಗಿದೆ. ಈ ಮಕ್ಕಳು ಕೊಡಗಲ್ಲಿ ಇಂಥ ಅಟ್ಮಾಸ್ಫಿಯರಲ್ಲಿ ಬೆಳೆದಿದ್ದಕ್ಕೆ ದೇ ಕುಡ್ ಫೇಸ್ ಇಟ್. ಅದೇ ನಮ್ಮ ಮಕ್ಕಳು ಏನಾದರೂ ಡೆಲಿಕೇಟ್ ಆಗಿ ಇಟ್ಟಿದ್ದಿದ್ರೆ ಈ ವುಡ್ ಹ್ಯಾವ್ ಬೀನ್ ಅ ಕೇಯಾಸ್. ಸೊ ಐ ಥಿಂಕ್ 2 ಕ್ವಶನ್ಸಿಗೆ ಆನ್ಸರ್ ಸಿಕ್ಕಿದೆ. ಒಂದು ನೇಚರು, ಎರಡನೇ ಮಕ್ಕಳು. ವಿ ಹ್ಯಾವ್ ಟು ಕನೆಕ್ಟ್ ದೆಮ್ ಬ್ಯಾಕ್. ಎಷ್ಟು ಚೆನ್ನಾಗಿರೋ ಪಾಠಗಳು ನಮಗೆ ನೇಚರಿಂದ ಸಿಗುತ್ತೆ ಅನ್ನೋದಕ್ಕೆ ಭಜನ್ ಬೋಪಣ್ಣ ಅವ್ರು ಹೇಳ್ತಿರೋ ಮಾತುಗಳೇ ಸಾಕ್ಷಿ ಅಂತ ನನಗನ್ಸುತ್ತೆ. ನಾನು ಮತ್ತೆ ವಾಪಸ್ ನೇಚರ್ ಪ್ರೋನ್ಸ್ ಕ್ಲಬ್ಬಿಗೆ ಬಂದರೆ, ಅಂದರೆ ಟ್ರಾನ್ಸ್ಫಾರ್ಮೇಷನ್ ರಿಟ್ರೀಟಿಗೆ ಬಂದರೆ, ನಾನು ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ತುಂಬ ಜನ ಈಗ ನಿಮ್ಮ ಅಂದರೆ ರೆಸಾರ್ಟ್ಗೆ ಹೋಗೋದೇ ನಾವು ನಾನ್ ವೆಜ್ ತಿನ್ನೋಕ್ಕೆ ಈ ಥರ ಇರ್ತಾರಲ್ಲ, ನಿಮ್ಮ ರೆಸಾರ್ಟ್ಗೆ ಬರುವಂಥವ್ರು ಈ ಮೈಂಡ್ ಸೆಟ್ ಇಟ್ಕೊಂಡೇ ಬರ್ತಾರಾ, ನನಗೆ ಇಲ್ಲಿ ಏನೂ ಸಿಗಲ್ಲ ಅಂತ ಬರ್ತಾರೆ, ಅಥವಾ ಕೇಳ್ತಾರೆ ಕೆಲವೊಬ್ರು? ಹೇಗೆ, ಹೌ ಡು ಯು ಮ್ಯಾನೇಜ್ ದಟ್ ಭಜನ್? ಆ್ಯಕ್ಚುಲಿ ನನಗೂ ಐ ವಾಸ್ ವೆರಿ, ನನಗೆ ಬ್ರೇಕ್ಫಾಸ್ಟಿಗೆ ನಾನ್ ವೆಜ್ ಇಲ್ಲ ಅಂದರೆ ಆಗಲ್ಲ. ವಿತ್ ಬ್ರೇಕ್ಫಾಸ್ಟೇ ನನಗೆ ನಾನ್ ವೆಜ್ ಬೇಕಿತ್ತು. ಆ್ಯಂಡ್ ನನ್ನ ಆ ಥರ ಒಂದು ಲೈಫ್ ಸ್ಟೈಲಲ್ಲಿ ಸಡನ್ನಾಗಿ ನನ್ನ ಮಗ ಹೇಳ್ದ ಅಂತೇಳಿ ಈಗ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ಒಂದು, ನಮ್ಮಲ್ಲಿ ಈಗ ಬರೋರಿಗೆ ಆಲ್ರೆಡಿ ದೇ ಆರ್ ಇನ್ ದಟ್ ಮೈಂಡ್ ಸೆಟ್, ಇಲ್ಲ ನನಗೆ ಈ ಥರ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಟ್ರಾನ್ಸ್ಫಾರ್ಮೇಷನ್ಗೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಹಳೆ ಗೆಸ್ಟು ಕೆಲವರು, ಇಲ್ಲ ನಾನು ಭಜನ್ ಹತ್ರ ಹೋಗಿದೆ, ಅಲ್ಲಿ ಯಾವಾಗ ತುಂಬ ಫೇಮಸ್ ಇತ್ತು, ಅದು ಬೇರೆ ಬೇರೆ ಥರ ಫುಡ್ ಅದೆಲ್ಲ ಇತ್ತು ಅಂತ. ಅಂಥವ್ರಿಗೆ ಈಗ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಪ್ಲಾಂಟ್ ಪ್ರೋಟೀನ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀನಿ. ಈಗ ನಾನ್ ವೆಜ್ ತಿನ್ನೋರಿಗೆ ಸೇಮ್ ನಾನ್ ವೆಜ್ಜಲ್ಲಿ ಫಿಶ್ಶು, ಚಿಕನ್ನು, ಪೋರ್ಕು ಸೇಮ್ ವೆಜ್ಜಲ್ಲಿ ಸಿಗುತ್ತೆ. ಲಿಟ್ರಲಿ ಬೆಂಗಳೂರಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಬೇರೆ ಬೇರೆ ಕಡೆಗಳಿಂದ ಅದು ತಿನ್ನೋಕ್ಕೋಸ್ಕರ ಬರ್ತಾರೆ. ಲಿಟ್ರಲಿ ದೇ ಕಾಂಟ್ ಡಿಫ್ರೆನ್ಷಿಯೇಟು. ಸೊ ಅದು ಕೊಟ್ಟು ಅವ್ರನ್ನ ಸ್ವಲ್ಪ ಕಾಂಪ್ರಮೈಸ್ ಮಾಡಿಸಿದ್ದೀನಿ, ಅಟ್ಲೀಸ್ಟ್ ಅದನ್ನ ಅವ್ರ ಬಾಯಿ ರುಚಿಗೆ ತಕ್ಕಂತೆ ಅಂತ. ಎರಡನೇದು ವೈನ್, ಹೋಮ್ ಮೇಡ್ ವೈನ್ ಅಂತ ಹೇಳಿ, ಅದು ಇಫ್ ಪೀಪಲ್ ವಾಂಟ್ ಟು ಡ್ರಿಂಕ್ ಅಂತ. ಬಿಕಾಸ್ ಐ ಆಮ್ ನಾಟ್ ರನ್ನಿಂಗ್ ಆಶ್ರಮ್, ಗೊತ್ತಾಯ್ತು. ಇಟ್ ಈಸ್ ಅ ರಿಟ್ರೀಟ್ ಫಾರ್ ನೇಚರ್ ಟ್ರಾನ್ಸ್ಫಾರ್ಮೇಷನ್. ಬಟ್ ಐ ಡೋಂಟ್ ವಾಂಟ್ ಟು ಮಿಕ್ಸ್ ಎವ್ರಿಥಿಂಗ್ ಆ್ಯಂಡ್ ಡೂ ದಿಸ್. ಬಟ್ ಎಲ್ಲೋ ಒಂದು ಕಡೆ ಅದು ಆಪ್ಷನ್ ಕೊಟ್ಟಿದ್ದೀನಿ ವಿತೌಟ್ ಎನಿ ಗಿಲ್ಟ್. ಮತ್ತು ಸ್ಮೋಕ್ ಮಾಡೋರಿಗೆ ಐ ಕಂಪಲ್ಸರಿಲಿ ಡೋಂಟ್ ಅಲೋ ದೆಮ್ ಇನ್ಸೈಡ್. ಬಟ್ ಅವ್ರಿಗೆ ಹೇಳ್ತೀನಿ, ನಿಮ್ಗೆ ಆಕ್ಸಿಜನ್ ಬೇಕಾದಷ್ಟಿದೆ. ಎ ಕ್ಯೂ ಐ ಚೆನ್ನಾಗಿರುವಂಥ ಒಂದು ಬ್ಯೂಟಿಫುಲ್ ಜಾಗ ಅಂದರೆ ಕೊಡಗು. ಅಲ್ಲಿಗೆ ಬನ್ನಿ, ನೀವು ಚೆನ್ನಾಗಿ ಉಸಿರಾಡಿ. ಸೊ ಐ ಥಿಂಕ್ ಆಲ್ 3 ಕಂಡೀಷನ್ಸ್ ಇಸ್ ಟೇಕನ್ ಕೇರ್. ಸೊ ದೆರ್ ಈಸ್ ನಾಟ್ ಲಿಟ್ರಲಿ, ಬಟ್ ಐ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಕಾರ್ಪೊರೇಟ್ಸು, ಒಳ್ಳೆ ಕಂಪ್ನೀಸ್ನ ಕಳ್ಕೊಂಡೆ. ಈವನ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ನ ಕೂಡ ಕಳ್ಕೊಂಡೆ. ಬಿಕಾಸ್ ನಮ್ಮ ಮೆನುವಲ್ಲಿ ಕೆಲವು ಸ್ಕೂಲ್ಸಿಗೆ ಟೆಟ್ರಾ ಪ್ಯಾಕ್ಸು, ಬನ್ಸು, ಈ ಬೇಡದಿರೋ ಕೆಮಿಕಲ್ ಪ್ರೋಸೆಸ್ಡೇ ಬೇಕಿತ್ತು. ನಾನು ಅದನ್ನ ಎಲ್ಲೋ ಮಾಡಲಿಲ್ಲ. ಸೊ ದೇ ಟೋಲ್ಡ್, ಇಲ್ಲ ನಮ್ಮ ಮೆನು ಇಟ್ಸ್ ಅ ಕಂಪಲ್ಸರಿ ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಸ್ಕೂಲಿಗೆ ಇದೇ ಬೇಕು ಅಂತ. ಟೆಟ್ರಾ ಪ್ಯಾಕೆಟ್ ಒಂದು 10 ರೂಪಾಯಿದು ಜ್ಯೂಸ್ ಇಟ್ಟು, ಮಫಿನ್ ಇಟ್ಟು, ಒಂದು 50-60 ರೂಪಾಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ನನ್ನ ಮಗನಿಗೆ ನಾನು ಎಥಿಕ್ಸಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಅದರಿಂದ ನಾನು ಅಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ. ಬಟ್ ಐ ಲಾಸ್ಟ್ ಲಾಟ್ ಆಫ್ ಬಿಸ್ನೆಸ್. ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಅದು ಹೇಳ್ತಾರಲ್ಲ, ಒಳ್ಳೆ ವಿಷಯ ವಿಲ್ ಟೇಕ್ ಟೈಮ್. ಬಟ್ ಇಟ್ಸ್ ಅ ಬಾನಿಯನ್ ಟ್ರೀ. ಐ ಆಮ್ ನಾಟ್ ಪ್ಲಾಂಟಿಂಗ್ ಅ ಸಿಲ್ವರ್ ಓಕ್ ಮರ ನೆಡ್ತಾ ಇಲ್ಲ. ಸಿಲ್ವರ್ ಓಕ್ ಅಂದರೆ ನನ್ನ ಟೈಮಲ್ಲಿ ಅದನ್ನ ಕಡಿದು ನಾನು ದುಡ್ಡು ಮಾಡಿಬಿಡ್ತೀನಿ. ಇದು ಬಾನಿಯನ್ ಟ್ರೀ. ನಾನಿಲ್ಲ ಅಂದರೂ ಇನ್ನೊಂದು 4-5-10 ಜನ್ರೇಷನ್ಗೂ ನಾನು ಬೆಳೆದಿರುವಂಥ ಒಂದು ಉದ್ಯಮ, ಈ ಒಂದು ಬಿಸ್ನೆಸ್ ಇರಬೇಕು ಅಂತ ಹೇಳೋ ಮೈಂಡ್ ಸೆಟಲ್ಲಿ ಮಾಡ್ತಾ ಇರೋದ್ರಿಂದ ಕೆಲವು ಕಡೆ ನಾನು ಐ ಹ್ಯಾವ್ ಲೆಟ್ ಗೋ. ಕೆಲವು ಕಸ್ಟಮರ್ಸ್ನ ಬಿಟ್ಬಿಟ್ಟಿದ್ದೀನಿ, ಪರವಾಗಿಲ್ಲ ಅಂತ, ಫ್ರೀಕ್ವೆನ್ಸಿ ಮ್ಯಾಚ್ ಆಗಿಲ್ಲ. ವೆರಿ ನೈಸ್. ಈಗ ನಿಮ್ಮ ಹತ್ರ ಬರೋರಿಗೆ, ಅಂದರೆ ಬರ್ನ್ಟ್ ಔಟ್ ಆಗಿರೋ, ಸ್ಟ್ರೆಸ್ಡು, ಡಿಸ್ಕನೆಕ್ಟೆಡ್ ಆಗಿರೋಂಥವ್ರು, ನಿಮ್ಮ ಎವರ್ಗ್ರೀನ್ ಕೌಂಟಿ ಒಂದು ಡೆಸ್ಟಿನೇಷನ್, ಹಾಲಿಡೇ ಡೆಸ್ಟಿನೇಷನ್ ಅಂತಂದರೆ ಏನೆಲ್ಲ ಸಿಗುತ್ತೆ ಅಲ್ಲಿ? ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಯಾರೋ ಬರ್ತಾರೆ, ಫ್ಯಾಮಿಲಿ ಬರ್ತಾರೆ ಅಥವಾ ಫ್ರೆಂಡ್ಸ್ ಬರ್ತಾರೆ ಅಂದರೆ ಒಂದು ರಿಟ್ರೀಟ್ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಏನು ಮಾಡ್ತೀರಾ ನೀವು? ಎಷ್ಟು ದಿನಗಳವರೆಗೆ ಅದಿರುತ್ತೆ, ಏನಾದರೂ ಹೇಳ್ಬೋದಾ? ಆ್ಯಕ್ಚುಲಿ ನನ್ನ ಪ್ರಕಾರ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ 1 hour ಸಾಕು, ಮಿನಿಮಮ್ 1 hour ಸಾಕು. ಬಟ್ ಅವ್ರನ್ನ ನಾನು ಅಷ್ಟು ಇಂಟೆನ್ಸಿವ್ ಆಗಿ ತಗೊಂಡೋಗಲ್ಲ. ಸೊ 1 day ಬಂದು ನೆಕ್ಸ್ಟ್ 2 days 3 daysಲ್ಲಿ ಏನು ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ಮೇ ಬಿ ಅವರಿಗೆ ಕಯಾಕಿಂಗು, ಕೊರಾಕಲ್ಲು, ಪಾಂಡ್ ಸ್ವಿಮ್ಮಿಂಗು, ವಾಟರ್ ಕನೆಕ್ಷನ್ ಆಗಿಬಿಡುತ್ತೆ. ಮತ್ತು ಸನ್ ಬಾತಿಂಗ್ ಥರ ಅವರಿಗೆ ಆ್ಯಕ್ಟಿವಿಟೀಸ್, ಯೋಗ, ಈ ಹೊರಗಡೆ ಗದ್ದೆಯಲ್ಲಿ ಹೋಗಿ ಕೂತ್ಕೊಳ್ಳೋದು ಅಲ್ಲಿ. ಸೊ ಸನ್ ಬಾತ್ ಥರ ಆಗಿಬಿಡುತ್ತೆ. ಆಮೇಲೆ ಏರ್, ಬೆಟ್ಟ ಕರ್ಕೊಂಡು ಹೋಗ್ತೀವಿ, ಒಳ್ಳೆ ಆಕ್ಸಿಜನ್ನು, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿಸ್ತೀವಿ, ಆಯಿತು. ಅದರೊಟ್ಟಿಗೆ ನೆಕ್ಸ್ಟು ಕ್ಯಾಂಪ್ ಫೈರ್ ಹಾಕ್ಕೊಳ್ಳೋದು, ಅದೆಲ್ಲ ನಾವು ಕಾಂಪ್ರಮೈಸ್ ಆಗಿಲ್ಲ. ಪ್ಲಸ್ ಸೌಂಡ್ ಹೀಲಿಂಗ್ ಅಂತ ಮಾಡಿಸ್ತೀವಿ. ಸೌಂಡ್ ಹೀಲಿಂಗ್ ಅಂತ ಹೇಳಿದ್ರೆ ಈ ಫ್ಲೋಟಿಂಗ್ ಬೆಡ್, ಈ ಒಂದು ಪೂಲಲ್ಲಿ ಮಲಗಿಸ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡು ವಿಲ್ ಡೂ ಡಿಫ್ರೆಂಟ್ ಚಕ್ರ ಹೀಲಿಂಗು.
ಸೊ ಅದು ಹೊಡೆದಾಗ ಏನಾಗುತ್ತೆ, ಅವ್ರ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ, ಅವರಿಗೆ ಕಂಪ್ಲೀಟ್ ಒಂದು ಡಿಫ್ರೆಂಟು. ಇಟ್ಸ್ ಲೈಕ್ ಬೇಸಿಕಲಿ ಒಂದು ಆಲ್ಫಾ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಅವರು ನಿದ್ದೆನೂ ಮಾಡಿರಲ್ಲ, ಎಚ್ಚರನೂ ಇರಲ್ಲ, ಮಧ್ಯದಲ್ಲಿ ಇರ್ತಾರೆ, ಫುಲ್ ಸೋಲ್ಫುಲ್ಲು, ಮಾತಾಡೋಂಗಿಲ್ಲ, ಜಸ್ಟ್ ನನ್ನ ಪರ್ಪಸ್ ಏನು, ನಾನು ಯಾಕೆ ಹುಟ್ಟಿದ್ದೀನಿ, ಇದೆಲ್ಲ ಕಂಪ್ಲೀಟಾಗಿ ಪ್ರೋಸೆಸ್ ಆಗುತ್ತೆ. ನೆಕ್ಸ್ಟು ಸಿಲ್ವರ್ ಥೆರಪಿ ಅಂತ ಇದೆ, ಬ್ಯೂಟಿಫುಲ್ ಕಾನ್ಸೆಪ್ಟು. ನಾನು ಆಲ್ರೆಡಿ ಅದ್ರ ಬಗ್ಗೆ ಡಿಕೋಡ್ ಮಾಡಿದೆ. ಪ್ಲಸ್ ನೈಟ್ ವಾಕ್ ಅಂತ ಕರ್ಕೊಂಡು ಹೋಗ್ತೀವಿ ವಿತ್ ಲ್ಯಾಂಟನ್ಸು. ನಮ್ಮದು ಹಳೆ ಕಾಲದ ಲ್ಯಾಂಟನ್ ಬರುತ್ತಲ್ಲ, ಆ ಲ್ಯಾಂಟನ್ ಇಟ್ಕೊಂಡು ತೋಟದೊಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರದ್ದು ನಾಕ್ಟರ್ನಲ್ ಲೆವೆಲ್ಸ್ ಏನು ಅಂತ ಚೆಕ್ ಮಾಡ್ತೀವಿ. ಕತ್ಲೆಯಲ್ಲಿ ಯಾವ ಥರ ಅಬ್ಸರ್ವ್ ಮಾಡ್ಬೋದು, ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಆ ಒಂದು ಕ್ರಿಕೆಟ್ ಸೌಂಡು, ಬೇರೆ ಬೇರೆ ಥರ ಒಂದು ಎಕ್ಸ್ಪೀರಿಯನ್ಸ್ನ ಅದನ್ನ ಕೊಡಿಸ್ತೀನಿ. ಆಮೇಲೆ ಸ್ಕೈ ಸೈಕ್ಲಿಂಗ್ ಅಂತ ಇದೆ, ಕಾಫಿ ಎಸ್ಟೇಟ್ ಮೇಲೆ ಸೈಕ್ಲಿಂಗ್ ಮಾಡೋದು. ಜಿಪ್ ಲೈನ್ ಅಂತ ಇದೆ, ರೋಪ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಆಮೇಲೆ ಇದರೊಟ್ಟಿಗೆ ಇನ್ನೂ ನನ್ನ ಕೋಚಿಂಗ್ ಪ್ರೋಗ್ರಾಮ್ಸು ಬೇರೆ ಥರ ಇದೆ. ಈಗ ಫೈನಾನ್ಷಿಯಲ್ ಹೀಲಿಂಗ್ ಅಂತ ಮಾಡಿಸ್ತೀನಿ. ಈಗ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದುಡ್ಡದು ಡಿಸಿಷನ್ಸು. ಈಗ ನಾವು ಒಂದು ಹೋಟೆಲಿಗೆ ಹೋಗಿ ಒಂದು ಫುಡ್ ಆರ್ಡ್ರ್ ಮಾಡಬೇಕು ಅಂತ ಹೇಳಿದ್ರೆ, ಅದು ಅಡಲ್ಟಾಗಿ ನನ್ನ ಈಗಿನ ಇರೋ ರೆವಿನ್ಯೂಗೆ ನಾನು ಆರ್ಡ್ರ್ ಮಾಡಲ್ಲ. ಈಗ ನನಗೇನು ಇನ್ಕಮ್ ಇದೆ ಅದ್ರ ಮೇಲೆ ನಾನು ಫುಡ್ ಆರ್ಡ್ರ್ ಮಾಡಲ್ಲ. ನನ್ನ ಚಿಕ್ಕವನಾಗಿದ್ದಾಗ ನಮ್ಮ ಅಮ್ಮ ಏನು ಒಂದ್ಸತಿ ಹೇಳಿದರು, ಅಪ್ಪ ಏನು ಹೇಳಿದರು, ಆ ಒಂದು ಇಲ್ಲ ಪಕ್ಕದ ಮನೆ ಇಲ್ಲ ಸೊಸೈಟಿ ಹೇಳಿದ್ರ ಮೇಲೆ ನಾನು ಲೆಫ್ಟ್ ನೋಡಿದ್ರೆ ದಟ್ ಈಸ್ ಲೈಕ್ ಐ ಕೇರ್ ಫಾರ್ ಮೈ ಬಾಡಿ, ರೈಟ್ ನೋಡಿದ್ರೆ ಇಟ್ ಈಸ್ ಲೈಕ್ ಐ ಆಮ್ ಕ್ಯಾಲ್ಕುಲೇಟಿಂಗ್. ನಾನು ಮೆನ್ನುದು ರೈಟಲ್ಲಿ ಯಾವಾಗಲೂ ದುಡ್ಡು ನೋಡಿ ಆರ್ಡರ್ ಮಾಡೋ ಥರ ಆಗಿದ್ರೆ ಅದು ಎಗೇನ್ ಅದನ್ನೆಲ್ಲ ಏನು ಮಾಡ್ತೀವಿ, ಆ ಪ್ಯಾಟರ್ನ ನಾನು ಹೀಲ್ ಮಾಡಿಸ್ತೀನಿ. ಸೊ ಈ ಥರ ಪ್ರೋಗ್ರಾಮ್ಸು ಮಾಡ್ತೀವಿ. MMA ಅಂತ ಇದೆ, ಮಿಲಿಯನಿಯರ್ ಮೈಂಡ್ ಆ್ಯಕ್ಟಿವೇಶನ್ ಅಂತ. ಸೊ ಎಲ್ಲಿ ತನಕ ನನ್ನ ಮೈಂಡಲ್ಲಿ ನಾನು ಬಡವ, ನನ್ನ ಹತ್ರ ದುಡ್ಡು ಕಡಿಮೆ ಇದೆ, ಸ್ಕ್ಯಾರ್ಸಿಟಿ ಇದೆ, ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಬಂದಿರ್ತಾರಲ್ಲ, ಅವ್ರ ಲೈಫ್ ಹಂಗೇ ಮುಗಿತಾ ಇರುತ್ತೆ. 10 ವರ್ಷ ಹೋದರೂ ಸೇಮ್ ಪ್ಯಾಟರ್ನು, 20 ವರ್ಷ ಹೋದರೂ ಹಂಗೆ ಇರುತ್ತೆ, 50 ವರ್ಷ ಹೋದರೂ ಮೇ ಬಿ ಅವ್ರದ್ದು ಒಂದು ಕಾರ್ ಅಪ್ಗ್ರೇಡ್ ಆಗಿರುತ್ತೆ, ಇಲ್ಲ ಮನೆ ಅಪ್ಗ್ರೇಡ್ ಆಗಿರುತ್ತೆ, ಬಟ್ ಅವರ ಒಂದು ಆ ರಿಯಲ್ ಫ್ರೀಕ್ವೆನ್ಸಿ ಇದೆಯಲ್ಲ ಅದು ಚೇಂಜ್ ಆಗಿರಲ್ಲ, ಅದೇ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಐ ವುಡ್ ಸೇ ಒಂದು ಮನುಷ್ಯನಿಗೆ ಯಾವುದೇ ಒಂದು ವಿಷಯ, ಇಫ್ ಇಟ್ ಇಸ್ ಅ ಫೆರಾರಿ, ಬೆನ್ಝು, ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಏನೇ ಇದ್ದರೂ ಈ ಫ್ರೀಕ್ವೆನ್ಸಿಯಿಂದ ಓಪನ್ ಮಾಡಿದ್ರೆ ದೇ ಕ್ಯಾನ್ ಎಫರ್ಡ್ ಎನಿಥಿಂಗ್. ಸೊ ಹೌ ಐ ಕ್ಯಾನ್ ಎಫರ್ಡ್ ಅಂತ ಹೇಳೋದು ನಾನು ಅವರಿಗೆ ಡಿಕೋಡ್ ಮಾಡಿ, ಅದು ಒಂದು ಕೂಡ ಬ್ಯೂಟಿಫುಲ್ ಕೋಚಿಂಗು. ಅದರಿಂದ ಎಷ್ಟೋ ಜನರದ್ದು ಲೈಫ್ ಚೇಂಜ್ ಆಗಿರೋ ಎಕ್ಸಾಂಪಲ್ಸ್ ನಮ್ಮ ವೆಬ್ಸೈಟಲ್ಲಿ ಕೂಡ ನೋಡ್ಬೋದು, bhajanbopanna.com ಅಂತ ಇದೆ. bhajanbopanna.com ಅದರ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆಸಕ್ತರು ಹೋಗಿ ನೋಡಿ ಅಂತ ಹೇಳ್ತೀನಿ. ಈಗ ನೀವು ಹೇಳಿದ್ದು ಇದು ನೇಚರ್ಪ್ರನರ್ಸ್ ಕ್ಲಬ್ ಮತ್ತು ಟ್ರಾನ್ಸ್ಫಾರ್ಮೇಟಿವ್ ರಿಟ್ರೀಟ್ ಎರಡೂ ಮಿಕ್ಸ್ ಮಾಡಿ ಇಟ್ಸ್ ಅ ಕಾಂಬಿನೇಷನ್. ಓಕೆ ಓಕೆ ಓಕೆ. ಸೊ ಐ ಮರ್ಜ್ ಬೋತ್ ಆಫ್ ದೆಮ್. ಬಿಕಾಸ್ ಒಂದು ಐ ಹ್ಯಾವ್ ಡನ್ ಲಾಟ್ ಆಫ್ ಕೋರ್ಸಸ್. ನಾನು ಟಾಪ್ ಮೆಂಟರ್ಸ್, ನನ್ನ ಮೆಂಟರ್ US ಇಂದೆಲ್ಲ ಇದ್ದಾರೆ. ಸೊ ಐ ಹ್ಯಾವ್ ಲರ್ನ್ ಫ್ರಮ್ ದೆಮ್. ಸೊ ಅವರ ಒಂದು ಫ್ರೇಮ್ ವರ್ಕ್ ಕಲ್ತಿದ್ದೀನಿ. ಅದೇ ಥರ ನನಗೆ ಐ ಹ್ಯಾವ್ ಮೋರ್ ದೆನ್ 10 ಮೆಂಟರ್ಸು, ಪವರ್ಫುಲ್ ಮೆಂಟರ್ಸ್, ಯಾರ ಕೈಯಿಂದ ಕಲ್ತಿರೋದು. ಪ್ಲಸ್ ನಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು ನಾನು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ, ನಮ್ಮ ತಂದೆ ಒಟ್ಟಿಗೆ ಒಂದು ಚಿಕ್ಕ ಗೂಡಂಗಡಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿದು ಲೆಸನ್ಸ್ ತಗೊಂಡಿದ್ದೀನಿ. ಸೊ ಅಲ್ಲಿ ಜನರದ್ದು ಸೈಕಾಲಜಿ ಯಾವ ಥರ ಆ್ಯಡ್ ಆಗುತ್ತೆ ಅಂತ. ಸೊ ಅದು ಇದು ನಂದು ಒಂದು ಲೆಸನ್ಸ್, ಇದೆಲ್ಲ ನೋಡಿಕೊಂಡು ದಟ್ಸ್ ವೇರ್ ಐ ಆಮ್ ಕೋಚಿಂಗ್ ಪೀಪಲ್. ಸೊ ಜನರಿಗೆ ಬೇಗ ರಿಸಲ್ಟ್ ಕೊಡ್ಬೋದು, ನೋ ನೀಡ್ ಟು ವೆಯ್ಟ್. ನಾನು ಒಂದು 15-20 ವರ್ಷ ತಗೊಂಡೆ, ಕೆಲವು ಚಿಕ್ಕ ಮಿಸ್ಟೇಕ್ಸು, ಅದು ನಂದು ಒಂದು ಸಕ್ಸಸ್ನ 10-15 ವರ್ಷ ಡಿಲೇ ಮಾಡಿಬಿಡ್ತು. ಆ ಒಂದು ಮಿಸ್ಟೇಕ್ನ ಮಾಡಬಾರ್ದು ಅಂತ ಹೇಳಿದ್ರೆ 2 ನಿಮಿಷದಲ್ಲಿ ಹೇಳ್ಕೊಡ್ಬಿಡ್ಬೋದು ಯಾವ ಥರ ನೀವು ಮಿಸ್ಟೇಕ್ ಈ ಥರ ಮಾಡ್ಕೊಳ್ಳೋದೆ ನಿಮ್ಮ ಸಕ್ಸಸ್ನ ಬೇಗ ನೀವು ಯು ಕ್ಯಾನ್ ಮೇಕ್ ಇಟ್ ಅ ರಿಯಾಲಿಟಿ ಅಂತ. ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು. ಅದೇನೆಂದರೆ ನೀವು ಈ ಎಪಿಸೋಡಲ್ಲ, ಇದಕ್ಕಿಂತ ಮುಂಚೆ ಎಪಿಸೋಡಲ್ಲಿ ಒಂದು ವಿಚಾರ ಹೇಳಿದ್ರು. ಅಂದರೆ ನೇಚರ್ ನಿಮಗೆ ನೀವೇನೋ ತಪ್ಪು ಮಾಡ್ತಾ ಇದ್ದರೆ ನಿಮಗೆ ನೋಟಿಸ್ ಕೊಡುತ್ತೆ ಅಂತ ಹೇಳಿದರು. ಫೆದರ್ ಟಚ್ ಕೊಡುತ್ತೆ ಅಥವಾ ಪ್ಯಾಟ್ ಮಾಡುತ್ತೆ, ಆಮೇಲೆ ನಿಮ್ಮನ್ನು ಮುಗಿಸುತ್ತೆ ಅಥವಾ ಕಂಪ್ಲೀಟ್ ನಿಮಗೆ ವಾಪಸ್ ಬರೋಕ್ಕೆ ಆಪ್ಷನ್ ಇರಲ್ಲ. ಇದು ನಾನು ಅಂದರೆ ಒಬ್ಬ ಸೆನ್ಸಿಟಿವ್ ವ್ಯಕ್ತಿ ಆಗಿದ್ದರೆ ಇದು ಬೇರೆ ಬೇರೆ ಥರ ಕಾಣುತ್ತೆ ಈ ನೋಟಿಸ್ಗಳು. ನಮಗೆ ಆಗಬೇಕಾಗಿಲ್ಲ ಅದು, ಅಲ್ವಾ ಭಜನ್? ರಸ್ತೆಯಲ್ಲಿ ಹೋಗಬೇಕಾದ್ರೆ ನಾನು ಮೊನ್ನೆ ಒಂದು ಏನೋ ಸೀನ್ ನೋಡಿದೆ. ಯಾವುದೋ ಸೀನ್ ನೋಡಿದಾಗ ನಾನು ಅದರಿಂದ ಏನೋ ಒಂದು ಪಾಠ ನನ್ನ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಂಗೆ ಅರ್ಥ ಆಯಿತು. ಓ, ಇವರು ಈ ಥರ ಮಾಡಿರೋದ್ರೆ ಈ ಥರ ಆಗಿದೆ, ಈ ಥರ ಮಾಡಬಾರ್ದು ಅಂಥೇಳಿ. ನಾನು ನಮ್ಮ ರಂಗನಾಥ್ HR, ಪಬ್ಲಿಕ್ TV ರಂಗನಾಥ್ HR ಸರ್, ಆಮೇಲೆ ರವಿ ಹೆಗಡೆ, ಜೋಗಿ, ಆಮೇಲೆ ಉದಯ್ ಮರ್ಕಿಣಿ ಎಲ್ಲ ಒಂದು ಇನೋವಾದಲ್ಲಿ ನಾವು ರೆಸಾರ್ಟ್ಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಜೋಗಿಯರು ಡ್ರೈವ್ ಮಾಡ್ತಾಯಿದ್ರು. ತುಂಬ ಫಾಸ್ಟಾಗಿ ಓಡಿಸ್ತಾಯಿದ್ರು, ಅಂದರೆ ಕಂಫರ್ಟಬಲ್ ಆಗಿತ್ತು, ಅಂದರೆ ತುಂಬ ರ್ಯಾಶ್ ಅಲ್ಲ, ಬಟ್ ಫಾಸ್ಟ್ ಆಗಿತ್ತು. ಒಂದು ಕಡೆ ಆಕ್ಸಿಡೆಂಟ್ ಆಗಿ ಒಂದು ವೆಹಿಕಲ್ ಬಿದ್ದಿತ್ತು. ಓಕೆ, ರಂಗನಾಥ್ HR ಅವರಿಗೆ ಸ್ಲೋ ಮಾಡಿ ಅಂತ ಹೇಳಿಲ್ಲ. ಜೋಗಿ ಅದನ್ನೆಲ್ಲ ನೋಡಿ ಸ್ವಲ್ಪ ಪಾಠ ಕಲ್ಕೋಬೇಕು ನಾವು ನೋಡಿ ಅಂತ ಹೇಳಿದರು ಅಷ್ಟೇ. ಇವರು ಸ್ಲೋ ಅಂದರೆ ಕಂಫರ್ಟಬಲ್ ಆಗಿ ಇನ್ನೂ ಸ್ವಲ್ಪ ಸ್ಲೋ ಆಗಿ ಹೋದರು. ಸೊ ಹಾಗೆ ನಮಗೆ ಆಗಬೇಕಾಗಿಲ್ಲ ನಮಗೆ ಬರೋ ಪಾಠಗಳು.
ನಾವು ಸುಮ್ಮನೆ ಸ್ವಲ್ಪ ಅಬ್ಸರ್ವೆಂಟ್ ಆಗಿದ್ದರೆ ನಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳಿಂದ ಏನೋ ಕಲಿತಾನೆ ಇರ್ತೀವಿ, ಏನೋ ನೋಟಿಸ್ ಬರ್ತಾನೆ ಇರುತ್ತೆ, ಆ ನೋಟಿಸ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ನಾವು ಚೇಂಜ್ ಮಾಡ್ಕೊತಾನೆ ಇರ್ತೀವಿ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಅದು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಸರ್, ಈಗ ದೇರ್ ಆರ್ 2 ways. ಒಂದು ಸ್ಮಾರ್ಟಾಗಿ ಚಾಯ್ಸಲ್ಲಿ ಚೇಂಜ್ ಆಗುವಂಥವ್ರು. ಈಗ ಬೇರೆಯವ್ರ ಮದುವೆ ಆಗಿ ಅವರು ಸಫರ್ ಆದಮೇಲೆ ನಾವು ಎಚ್ಚೆತ್ಕೊಂಡು ಸ್ವಲ್ಪ ರೆಡಿ ಆಗಿಬಿಡೋದು. ಹಾಂ ಓಕೆ, ಹೆಲ್ತಲ್ಲಿ ಓಕೆ ಇವ್ರು ಹಿಂಗಾಗಿದೆ ನಾನು, ಸೊ ದಿಸ್ ಇಸ್ ಬೈ ಚಾಯ್ಸು. ಇದು ಮಿಸ್ ಮಾಡಿಕೊಂಡ್ರೆ ದೆನ್ ದ ಸೆಕೆಂಡ್ ಆಪ್ಷನ್ ಕಮ್ಸ್ ಥ್ರೂ ಪೇಯ್ನಿಂದ. ಈ ಪೇಯ್ನ್ ಪಾಠಗಳಿಂದ ತುಂಬ ಜನರು ಬಂದೇ ಬರ್ತಾರೆ, ಇಲ್ಲ ನನ್ನ ಲೈಫಲ್ಲಿ ನಾನು ಪೇಯ್ನ್ ಅನುಭವಿಸ್ತಾ ಇದ್ದೀನಿ ಅಂತ. ಬಟ್ ಚಾಯ್ಸಲ್ಲಿ ಮಾಡೋರು ತುಂಬ ಕಡಿಮೆ, 5 to 10%. ಚಾಯ್ಸ್ ಅಂದರೆ ಬೇರೆಯವರಿಂದ ನೋಡಿ ಹುಷಾರಾಗಿ ನಾನೇ ಬೆಟರ್, ಒಳ್ಳೆ ರೋಡಿಗೆ ಹೋಗ್ತೀನಿ, ಒಳ್ಳೆ ಟ್ರ್ಯಾಕಿಗೆ ಹೋಗ್ತೀನಿ ಅಂತ ಹೇಳಿ ಡಿಸೈಡ್ ಮಾಡೋರು, ದಟ್ ಈಸ್ ಬೈ ಚಾಯ್ಸ್. ಅವ್ರಿಗೇನು ಸಫರಿಂಗ್ ಇರಲ್ಲ, ಪೇಯ್ನ್ ಇರಲ್ಲ, ಏನು ಅನುಭವಿಸಿರಲ್ಲ, ಬಟ್ ಸ್ಮಾರ್ಟ್ ಆಗಿ ಡಿಸಿಷನ್ ತಗೊಳ್ತಾರೆ. ಸೊ ಐ ಥಿಂಕ್ ಈ ಚಾಯ್ಸಿಂದ ಬರೋರು ತುಂಬ ಕಡಿಮೆ, ಬಟ್ ಬರೋರು ಇದ್ದಾರೆ ಆ್ಯಕ್ಚುಲಿ. ಬಟ್ ಫಾರ್ ಮೀ ಇಟ್ ವಾಸ್ ಪೇಯ್ನ್. ಸೊ ನನ್ನ ಕಮ್ಯುನಿಟಿಯಲ್ಲಿ ಬಂದಿರೋರು 80% ಪೇಯ್ನು, ಒಂದು 10 to 20% ಚಾಯ್ಸಲ್ಲಿ ಬಂದಿರ್ತಾರೆ. ಬೇರೆಯವ್ರದ್ದೆಲ್ಲ ನೋಡಿದ್ದೀನಿ ನಾನು. ಲೆಟ್ ಮಿ ಬಿಕಮ್ ಅಲರ್ಟ್. ಅದೀಗ ಈ ಜನ್ ಆಲ್ಫಾ, ಜನ್ ಬೀಟಾ ಇವರೆಲ್ಲ ಸ್ವಲ್ಪ ಚಾಯ್ಸಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ನೋಡಿದ್ದಾರೆ. ಸಿ, ನಾನೊಂದು ಕ್ವಶನ್ ಕೇಳ್ತೀನಿ ಮಕ್ಕಳನ್ನ. ಐ ಆಸ್ ದೆಮ್, ಯಾರಿಗೆಲ್ಲ ನಿಮ್ಮ ಅಪ್ಪ ಅಮ್ಮನ ಕಂಡ್ರೆ ತುಂಬ ಇಷ್ಟ ಅಂತ. ಸೊ ಎಲ್ಲ ಕೈ ಎತ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ಯಾರಿಗೆಲ್ಲ ನಿಮ್ಮ ಅಪ್ಪ ಅಮ್ಮನ ಥರ ಆಗಬೇಕು ಅಂತ ಕೈ ಎತ್ತೋರು ತುಂಬ ಕಡಿಮೆ. ಬಿಕಾಸ್ ನಾನು ಕೇಳ್ತೀನಿ, ವೈ ಯು ಗೈಸ್ ಆರ್ ನಾಟ್ ಲಿಫ್ಟಿಂಗ್ ಅಂತ. ಐ ಡೋಂಟ್ ಟು ಸಿ ಮೈಸೆಲ್ಫ್ ಬೀಂಗ್ ಸ್ಟ್ರೆಸ್ ಲೈಕ್ ಮೈ ಡ್ಯಾಡ್ ಮ್ಯಾನ್. ಅಂದರೆ ಅವರಿಗೆ ದೇ ಡಸಂಟ್ ವಾಂಟ್ ಟು ಸಿ ದಟ್ ಸ್ಟ್ರೆಸ್ಸು, ಪ್ರೆಷರು, ಬೆಳಿಗ್ಗೆ ಎದ್ದೇಳಬೇಕು, ಆಫೀಸಿಗೆ ಓಡಬೇಕು, ಆ ಒಂದು ಕೇಸ್ ಅದೆಲ್ಲ ನೋಡಬೇಕು ಅಂತ ಇಷ್ಟ ಇಲ್ಲ. ವೈ ಶುಡ್ ವಿ ಲೀವ್ ದಟ್ ಕೈಂಡ್ ಆಫ್ ಲೈಫ್ ಅಂತ. ಬಟ್ ಐ ಲೈಕ್ ಮೈ ಡ್ಯಾಡ್, ಐ ಲೈಕ್ ಮೈ ಮಾಮ್, ಬಟ್ ಐ ಡೋಂಟ್ ಟು ಬಿ ಲೈಕ್ ಹಿಮ್ ಅಂತ. ಬಟ್ ಮೇಕ್ ಸೆನ್ಸ್ ಅಲ್ವಾ? ಇಟ್ ಮೇಕ್ ಸೆನ್ಸ್. ಬಿಕಾಸ್ ಅವರಿಗೆ ನಾವು ಇಷ್ಟು ಕಷ್ಟಪಡ್ತಾ ಇದೀವಿ ಅಂತ ಅವರಿಗೆ ಅಷ್ಟು ಕಷ್ಟಪಡಬೇಕು ಅಂತ ಇಲ್ಲ. ಬಿಕಾಸ್ ಯೂನಿವರ್ಸ್ ಕ್ರಿಯೇಟ್ ಆಗಿರೋದೇ ಟು ಅಟ್ರಾಕ್ಟ್ ಥಿಂಗ್ಸ್. ಈಗ ಒಂದು ರಿಲೇಷನ್ಶಿಪ್ ಆದರೂ ಮ್ಯಾನಿಫೆಸ್ಟೇಷನಲ್ಲೇ ನಡೀಲಿ, ಒಂದು ದುಡ್ಡಾದರೂ ಮ್ಯಾನಿಫೆಸ್ಟೇಷನಲ್ಲೇ ನಡೀಲಿ, ಬಿಸ್ನೆಸ್ ಆದರೂ ಮ್ಯಾನಿಫೆಸ್ಟೇಷನ್, ಆ್ಯಕ್ಷನ್ ತಗೊಳ್ಳಿ. ಬಟ್ ಡಸಂಟ್ ಮೀನ್ ದಟ್ ಸ್ಟ್ರೆಸ್ಸು, ಪ್ರೆಷರು, ಆ್ಯಂಗ್ಸೈಟಿ ಇದರಲ್ಲೇ ಹೋಗಿ ಚೇಸಿಂಗ್ ಅಂತ ಮಾಡಿಕೊಂಡು ಕೆಲವು ಜಾಗದಲ್ಲಿ ಐ ಫೀಲ್ ದಟ್ ತುಂಬ ಜನರಿಗೆ ಆ ರಿಗ್ರೆಟ್ಸ್ ಇದೆ. ಐ ಮೆಟ್ ಲಾಟ್ ಆಫ್. ರೀಸೆಂಟಾಗಿ ಒಂದು CEO ಬಂದುಬಿಟ್ಟು ನನ್ನ ಹತ್ರ ಹೇಳಿದ್ರು, ನಿನ್ನ ಮಗನ ಅದು ಅಂತ. ಹೌದು ಸರ್, ಎಸ್ ಮೈ ಸನ್ ಅಂತ ಹೇಳಿದೆ. ಎಷ್ಟು ವರ್ಷದಿಂದ ಈ ಥರ ಟ್ರೈನಿಂಗ್ ಮಾಡ್ತಾಯಿದ್ದೀರಾ ಅಂತ ನಾನು ಹೇಳಿದೆ. ಇಲ್ಲ, ಈಗ ಒಂದು 4-5 ವರ್ಷದಿಂದ ಐ ಆಮ್ ಜಸ್ಟ್ ಕಂಪ್ಲೀಟ್ಲಿ, ಐ ರಿಯಲಿ ಫೀಲ್ ವೆರಿ ಸ್ಯಾಡ್ ಅಬೌಟ್ ಇಟ್. ಕಣ್ಣಲ್ಲಿ ನೀರು ಬಂತು ಅವ್ರದ್ದು. ನಾನು ಕೇಳಿದೆ, ಯಾಕೆ ಸರ್, ವೈ ಯು ಆರ್ ಬಿಕಮಿಂಗ್ ಎಮೋಷ್ನಲ್ ಅಂತ. ನಾನು ಐ ಆಮ್ CEO ಆಫ್ ಅ ಕಂಪ್ನಿ. ನನ್ನ ಮಕ್ಕಳು ಓದ್ತಾ ಇರಬೇಕಾದ್ರೆ ನಾನು ಅವರಿಗೆ ದುಡ್ಡು ಕೊಟ್ಟೆ ಅಷ್ಟೇ, ಟೈಮ್ ಕೊಡಲಿಲ್ಲ. ಸೊ ವೆನ್ ಎವರ್ ದೇ ವಾಂಟೆಡ್ ಮೀ ವಿತ್ ದೆಮ್, ಐ ಡಿಂಟ್ ಗಿವ್ ದೆಮ್ ಟೈಮ್. ಇವತ್ತು ನಿಮ್ಮ ಮಗನ ನೋಡಬೇಕಾದ್ರೆ ಐ ಆಮ್ ಫೀಲಿಂಗ್ ದಟ್ ರಿಗ್ರೆಟ್ ಅಂತ. ನಾನು ಹೇಳಿದೆ, ಕರ್ಕೊಂಡು ಬನ್ನಿ ನಿಮ್ಮ ಮಕ್ಕಳನ್ನ ಅಂತ. ಇಲ್ಲ, ಈಗ ಅವರು ಬೆಳೆದ್ಬಿಟ್ಟು ಅವರು US ಅಲ್ಲಿದ್ದಾರೆ, ನಾವು ದೇ ಆರ್ ನಾಟ್ ಗಿವಿಂಗ್ ಮೀ ಟೈಮ್ ಅಂತ. ಕರ್ಮ ರಿಟರ್ನ್. ಸೊ ನಾವು ಮಕ್ಕಳಿಗೆ ಟೈಮ್ ಕೊಟ್ಟರೆ ಅವ್ರು ಟೈಮ್ ಕೊಡ್ತಾರೆ, ದುಡ್ಡು ಕೊಟ್ಟರೆ ಅವರೇ ದುಡ್ಡು ಕೊಡ್ತಾರೆ ಅಷ್ಟೇ. ಎಕ್ಸಾಕ್ಟ್ಲಿ. ಎಂಥ ಪಾಠಗಳಿದೆ ಅಲ್ವಾ ಈ ಮಾತುಗಳಲ್ಲಿ. ಇದು ವರ್ತ್ ಶೇರಿಂಗ್ ವಿಡಿಯೋ ಅಂತ ನನಗನ್ಸುತ್ತೆ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಭಜನ್ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿ ತುಂಬ ಧನ್ಯವಾದ ನಿಮಗೆ ಈ ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕೆ. ಭಜನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವರ ವೆಬ್ಸೈಟ್ ಅಡ್ರೆಸ್ಸು, ಅವ್ರ ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನೂ ಕೂಡ ಹಾಕಿರ್ತೀನಿ. ಅವರ ಒಂದು ಟ್ರಾನ್ಸ್ಫಾರ್ಮೇಟಿವ್ ರಿಟ್ರೀಟ್ ಎವರ್ಗ್ರೀನ್ ಕೌಂಟಿ, ಆ ಒಂದು ಕೌಂಟಿಗೆ ಹೋಗಿ ನೀವು ನಿಮ್ಮ ಜೀವನ ಬದಲಾಗೋದನ್ನು ನೋಡ್ಬೋದು. ಅದರ ಜೊತೆಗೆ ಅವ್ರದ್ದೇ ಒಂದು ನೇಚರ್ಪ್ರನರ್ಸ್ ಕ್ಲಬ್ ಅಂತ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವರು ನೇಚರ್ ಜೊತೆಗೆ ಅಲೈನ್ ಆಗಿ ಬಿಸ್ನೆಸ್ ಮಾಡೋದು ಹೇಗೆ, ನಿಮ್ಮ ನೆಮ್ಮದಿ, ನಿಮ್ಮ ಆರೋಗ್ಯ, ನಿಮ್ಮ ಸಂಬಂಧಗಳು ಎಲ್ಲವನ್ನೂ ಉಳಿಸ್ಕೊಂಡು ಜೀವನದಲ್ಲಿ ಯಶಸ್ಸನ್ನು ಹೇಗೆ ಕಾಣೋದು ಅನ್ನೋದನ್ನು ಡಿಸೈನ್ ಮಾಡಿ 21 ದಿನಗಳದ್ದು ಅದು. ಲೈಕ್ ಇಫ್ ದೇ ವಾಂಟ್ ಟು ಟೇಕ್ ಅ ಕೋರ್ಸ್ ಅಲ್ಲ, 21 days ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ ಆಲ್ಮೋಸ್ಟ್ ದೇ ವಿಲ್ ಗೆಟ್ ಅಮೇಸಿಂಗ್ ಸೊಲ್ಯೂಷನ್ಸ್. 3-4 days ಅಲ್ಲಿ ದೇ ವಿಲ್ ಫೀಲ್ ದಟ್. ಬಟ್ 3-4 days ಸ್ವಲ್ಪ ಸಫೋಕೇಶನ್ ಆಗುತ್ತೆ. ಯಾಕಂದ್ರೆ ಈ ಮನೆ ಕ್ಲೀನ್ ಮಾಡುವಾಗ ಈ ಇಲಿ ಸತ್ತಿದೆ, ಇಲ್ಲಿ ಧೂಳು ಜಾಸ್ತಿ ಇತ್ತು, ಈ ತರ ಎಲ್ಲ ಅನ್ಸುತ್ತೆ. ಬಟ್ ಆ 3 days ಮುಗಿಸಿ ಮುಂದೆ ಹೋಗ್ಬಿಟ್ರೆ ದೆನ್ ಇಟ್ ಈಸ್ ಲೈಕ್ ಹೊಸ ಮನೆ ಗೃಹ ಪ್ರವೇಶ. ಸೂಪರ್ ಎಕ್ಸಾಂಪಲ್. ಸೊ ಹೀಗಾಗಿ ಆ ಒಂದು ಕೋರ್ಸ್ನ ಬೇಕು ಅನ್ನೋರು ದಯವಿಟ್ಟು ಅದರ ಲಿಂಕನ್ನು ಪ್ರೆಸ್ ಮಾಡಿ ಅದನ್ನು ಜಾಯ್ನ್ ಆಗಿ. ಒಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ ಅವರ ಇಂಟೆನ್ಷನ್ ತುಂಬ ಚೆನ್ನಾಗಿದೆ ಮತ್ತು ಅವರ ಒಂದು ಕೋರ್ಸ್ ಕೂಡ ತುಂಬ ಚೆನ್ನಾಗಿದೆ. ಆಸಕ್ತರು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ, ಪ್ರಶ್ನೆಗಳಿಗೂ ಸ್ವಾಗತ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.